सर्वभावाय सर्वभावान्तरक्षिते सर्वभावान्तरक्षिते. ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಕುದಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ ಚತುರ್ಥ ಕಲಶಿದೆ. ಸಮ್ಯಕ್ ದೃಷ್ಟಿರ್ಭವತಿ ನಿಯತಂ ಜ್ಞಾನವೈರಾಗ್ಯಶಕ್ತಿಃ ಸ್ವಂ ವಸ್ತುತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿಮುಕ್ತ್ಯಾ ಯಸ್ಮಾತ್ ಜ್ಞಾತ್ವಾ ವ್ಯತಿಕರಮಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾತ್ ಸರ್ವತೋ ರಾಗಯೋಗಾತ್. ಸ್ವಂ ಪರಂ ಚ ಇಮಂ ವ್ಯತಿಕರಂ ತತ್ವತಃ ಜ್ಞಾತ್ವಾ. ಶುದ್ಧ ಚೈತನ್ಯ ಮಾತ್ರವು ನನ್ನ ಸ್ವರೂಪವಿದೆ. ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮಗಳ ವಿಸ್ತಾರವು ಬೇರೆ ಇದೆ ಎಂದರೆ ಉದ್ಗಲ ದ್ರವ್ಯದ್ದಿದೆ ಎಂಬ ಇಂಥ ವಿವರಣೆಯು ಹೇಳುವ ಸಲುವಾಗಿ ಇಲ್ಲ. ವಸ್ತು ಸ್ವರೂಪವು ಹೀಗೇ ಇದೆ ಎಂಬುದನ್ನು ಅನುಭವ ರೂಪವಾಗಿ ಸಮ್ಯಕ್ ದೃಷ್ಟಿ ಜೀವನು ತಿಳಿಯುತ್ತಾನೆ. ಆದುದರಿಂದ ಜ್ಞಾನಶಕ್ತಿ ಇದೆ. ಮುಂದೆ ಸಮ್ಯಕ್ ದೃಷ್ಟಿ ಜೀವನು ಇಷ್ಟನ್ನು ಯಾವುದರ ಸಲುವಾಗಿ ಮಾಡುತ್ತಾನೆ? ಉತ್ತರವು ಈ ಪ್ರಕಾರ ಇದೆ. ಸ್ವಂ ವಸ್ತುತ್ವಂ ಕಲಯಿತು. ಸ್ವಂ ವಸ್ತುತ್ವಂ ತನ್ನ ಶುದ್ಧತೆ ಮತ್ತು ಅದರ ಕಲಯಿತು ನಿರಂತರ ಅಭ್ಯಾಸದ ಸಲುವಾಗಿ, ಅರ್ಥಾತ್ ವಸ್ತುವಿನ ಪ್ರಾಪ್ತಿಯ ಸಲುವಾಗಿ. ಆ ವಸ್ತುವಿನ ಪ್ರಾಪ್ತಿಯು ಯಾವುದರಿಂದ ಆಗುತ್ತದೆ? ಸ್ವಾನ್ಯ ರೂಪಾಪ್ತಿ ಮುಕ್ತ್ಯ, ತನ್ನ ಶುದ್ಧ ಸ್ವರೂಪದ ಲಾಭ ಮತ್ತು ಪರದ್ರವ್ಯದ ಸರ್ವಥಾ ತ್ಯಾಗದಂಥ ಕಾರಣದಿಂದ ಆಗುತ್ತದೆ. ವಸ್ತು ಸ್ವರೂಪ ಹೀಗೆ ಇದೆ. ಹೇಗಿದೆ? ನಾನು ಕೇವಲ ಶುದ್ಧ ಚೈತನ್ಯ ಮಾತ್ರ ಇದ್ದೇನೆ. ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮಗಳೆಲ್ಲವೂ ಪರದ್ರವ್ಯ ಇದ್ದಾವೆ, ಜ್ಞೇಯ ಇದ್ದಾವೆ, ಅರ್ಥಾತ್ ನನ್ನಿಂದ ಭಿನ್ನ ಇದ್ದಾವೆ. ಇದರದ ನಿನ್ನೆ ವಿಸ್ತೃತ ಚರ್ಚೆ ಆದದ್ದೇ ಇದೆ. ಯಾವ ಪರದ್ರವ್ಯಗಳಿದ್ದಾವೆಯೋ ವಿಸ್ತೃತ ಚರ್ಚೆ ಆದ್ರೂ ಕೂಡ ಸ್ವಲ್ಪ ಸ್ಮರಣೆಗೆ ತಂದುಕೊಳ್ಳುವುದಿದೆ. ಯಾವ ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ಅರ್ಥಾತ್ ಪರದ್ರವ್ಯಗಳು, ಅರ್ಥಾತ್ ಅನಾದಿ ಕಾಲದಿಂದ ಜೀವದ ದೃಷ್ಟಿ ಯಾವುದರ ಮೇಲೆ ಇದೆಯೋ ಅವು, ಅರ್ಥಾತ್ ವಿಶ್ವದ ಸಮಸ್ತ ಪದಾರ್ಥಗಳಂಥೇಳಿ ಹೇಳಬಹುದು. ಯಾಕೆ ಅಂತಂದ್ರೆ ಒಂದು ಪುದ್ಗಲ ದ್ರವ್ಯದನ ಜೀವದ ಜೊತೆಗೆ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ ರೀ. ಅನ್ಯ 4 ದ್ರವ್ಯಗಳದ್ದ ಯಾವ ಪ್ರಕಾರದ ಸಂಬಂಧ ಇಲ್ಲ. ಇನ್ನು ಆ ಪುದ್ಗಲ ದ್ರವ್ಯ ರೂಪಿ ಇರುವುದರಿಂದ ಅಥವಾ ಇಂದ್ರಿಯ ಗ್ರಾಹ್ಯ ಇರುವುದರಿಂದ ಮತ್ತು ಸಂಸಾರಿ ಜೀವಕ್ಕೆ ಒಂದು ಇಂದ್ರಿಯ ಜ್ಞಾನವೇ ಇರುವುದರಿಂದ, ಕೇವಲ ಇಂದ್ರಿಯ ಜ್ಞಾನನೇ ಇದೆ ಮತ್ತು ಪುದ್ಗಲ ಏನಿದೆ? ಇಂದ್ರಿಯ ಗ್ರಾಹ್ಯ ಇದೆ. ಹೀಗಿದ್ದ ಕಾರಣ ಯಾವ ಪುದ್ಗಲದ ಜೊತೆಗೆ ನೌಕರ್ಮ ರೂಪದ ಪುದ್ಗಲ ಇರಲಿ ಅಥವಾ ಅನುಭವದಲ್ಲಿ ಬರ್ತಾ ಇರುವಂಥ ಭಾವಕರ್ಮ ರೂಪದ ಪುದ್ಗಲ ಇರಲಿ, ಇನ್ನು ಅವು ಎರಡರ ಮಧ್ಯದೊಳಗೆ ದ್ರವ್ಯಕರ್ಮ ಇದೆ ರೀ. ನೌಕರ್ಮಕ್ಕೆ ಕಾರಣ ಯಾವುದಿದೆ ಅಂತಂದ್ರೆ ದ್ರವ್ಯಕರ್ಮದ ಉದಯ ಇದೆ.
ಭಾವಕರ್ಮದಿಂದ ಆಗ್ತಿದೆ ಯಾವುದು ಅಂತಂದ್ರೆ ದ್ರವ್ಯಕರ್ಮ ಆಗ್ತಿದೆ. ಹೀಗಿರುವುದರಿಂದ ಇಡೀ ಇವನ ವಿಶ್ವ ಏನಿದೆ ದ್ರವ್ಯ ಭಾವ ನೌಕರ್ಮ ಮಾತ್ರ ಇದೆ. ಇದನ್ನು ಹೊರತುಪಡಿಸಿ ವಿಶ್ವದೊಳಗ ಜೀವದ್ದು ಏನೂ ಇಲ್ಲ. ಹಾಗಾದ್ರೆ ಇದು ಜೀವದ್ದು ಇದೆಯೇನ? ದ್ರವ್ಯ ಭಾವ ನೌಕರ್ಮ ಜೀವದ್ದು ಇಲ್ಲ. ಆದರೆ ಜೀವದ ಜೊತೆಗೆ ನಿರಂತರ ನಿಮಿತ್ತ ನೈಮಿತ್ತಿಕ ಸಂಬಂಧವನ್ನು ಹೊಂದಿದ್ದೀರಿ. ಹಾಗಾದ್ರೆ ಆ ಯಾವ ಪುದ್ಗಲ ದ್ರವ್ಯ ಅರ್ಥಾತ್ ಮುಖ್ಯ ರೂಪದಿಂದ ನೌಕರ್ಮ, ಶರೀರಾದಿ ಏನೇನು ಸಂಯೋಗದವು ಅವೆಲ್ಲನೂ ಕರ್ಮದವು. ಮತ್ತು ಅವುಗಳ ಕುರಿತಾಗಿ ಯಾವ್ಯಾವ ಜ್ಞಾನವನ್ನು ಹೊರತುಪಡಿಸಿ ಭಾವ ಆಗ್ತಾವೆಯೋ ಅವೆಲ್ಲ ಭಾವಕರ್ಮದವ್ರೆ. ಮತ್ತು ಭಾವಕರ್ಮದ ಕಾರಣದಿಂದ ದ್ರವ್ಯಕರ್ಮ, ದ್ರವ್ಯಕರ್ಮದ ಕಾರಣದಿಂದ ನೌಕರ್ಮ. ಈಗ ಒಂದಕ್ಕೊಂದೇನಿದೆ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ. ಹೀಗಿರುವುದರಿಂದ ಇವುಗಳ ಜೊತೆಗೇನ ಇನ್ನೊಂದು ಯಾವುದು ಅವ್ಯಕ್ತ ರೂಪದಿಂದ ಕಾರ್ಯ ಮಾಡ್ತಾ ಇದೆ. ಅವ್ಯಕ್ತ ರೂಪದಿಂದ ಅಂದ್ರೆ ವಸ್ತು ರೂಪವಾಗಿಯಂತೂ ವ್ಯಕ್ತನೇ ಇದೆ. ಆದರೆ ಈ ಜೀವದ ಬುದ್ಧಿಯೊಳಗೆ ಬರ್ತಾ ಇಲ್ಲ. ಯಾವುದ? ಜ್ಞಾನ ದರ್ಶನ ಚೈತನ್ಯ ಮಾತ್ರ ಏನಿದೆಯೋ ಅದು ಈ ಜೀವದ ಬುದ್ಧಿ ಗೋಚರ ಆಗ್ತಾ ಇಲ್ಲ. ಈ ಜೀವದ ಲಕ್ಷ್ಯ ಆ ಕಡೆ ಇಲ್ಲ. ಇಲ್ಲಿ ಸಮ್ಯಕ್ ದೃಷ್ಟಿ ಅನ್ನಿಸಿಕೊಳ್ಳುವಂಥ ಯಾವದನು ಸುಖದ ಮಾರ್ಗದೊಳಗೆ ಹೋಗುವ ಕಾರ್ಯವನ್ನು ಯಾವ ಆರಂಭ ಮಾಡಿದನು, ಯಾವ ಜೀವ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ದಶೆಯ ಆರ್ಯಕ್ಷೇತ್ರ ಉತ್ತಮ ಕುಲಾದಿಗಳನ್ನು ಪ್ರಾಪ್ತ ಮಾಡಿಕೊಂಡು ಮಾಡಬೇಕಾದಂಥ ಕಾರ್ಯ ಮಾಡಿದನು, ಆ ಕಾರ್ಯ ಅವನಲ್ಲೇ ನಿಯಮದಿಂದ ಇದೆ. ಆ ಕಾರ್ಯರೂಪದ ಲಕ್ಷಣವೇ ಸಮ್ಯಕ್ ದೃಷ್ಟಿಯದು ಇದೆ. ಏನದ? ನಾನೊಂದು ಚೈತನ್ಯ ಮಾತ್ರ ವಸ್ತು ಇದ್ದೇನೆ, ಚೈತನ್ಯ ಸ್ವರೂಪ ಇದ್ದೇನೆ. ಎಲ್ಲಿ? ರಾಶಿ 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 ಪುದ್ಗಲದ ಮಧ್ಯದೊಳಗ ಚೈತನ್ಯ ಸ್ವರೂಪ ಒಂದು ಇದೆ. ಒಂದು ಜ್ಞಾನ ದರ್ಶನದ ಪರ್ಯಾಯ ಇದೆ ರೀ. ಪರ್ಯಾಯ ಒಂದು ಸಮಯದ ಜ್ಞಾನ ದರ್ಶನದ ಪರ್ಯಾಯ ಇದೆ. ಅದೇ ಸಮಯದೊಳಗ ರಾಶಿ 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 ಪುದ್ಗಲಗಳ ಅದರ ಜೊತೆಗೆ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾವೆ. ದ್ರವ್ಯಕರ್ಮ ಭಾವಕರ್ಮ ನೌಕರ್ಮದೊಳಗ ಎಷ್ಟೆಷ್ಟು ಪುದ್ಗಲದವ್ರೆ ಹಿಂದೆ ಹೇಳಿದ್ದಿತ್ತು. ಒಂದು ಜೀವದ ಪ್ರದೇಶದೊಳಗ ಅಸಂಖ್ಯ ಪ್ರದೇಶದೊಳಗ ಒಂದು ಜ್ಞಾನ ದರ್ಶನದ್ದನೂ ವ್ಯಾಪ್ತಿ ಇದೆ, ವರ್ತಮಾನ ಜ್ಞಾನ ದರ್ಶನದ. ಮತ್ತು ಒಂದೊಂದು ಪ್ರದೇಶದ ಮೇಲೆ ಅನಂತ ಕರ್ಮ ವರ್ಗಣಗಳಿದ್ದಾವೆ. ಒಂದಿಷ್ಟು ಈ ವಿಷಯ ಈ ಭೇದ ಜ್ಞಾನದ ಸಲುವಾಗಿ ದೃಷ್ಟಿಯೊಳಗೆ ಸಮ್ಯಕ್ತನ ಬರುವ ಸಲುವಾಗಿ ವಾಸ್ತವಿಕ ಏನು ವಿಷಯ ಇದೆಯೋ ಅದನ್ನು ತಿಳ್ಕೊಳ್ಳೋದು ಅವಶ್ಯಕ ಇದೆ. ನೋಡ್ರಿ, 10 ಮಕ್ಕಳಿದ್ದು ಬೇರೆ ಬೇರೆ, ಅದರೊಳಗೆ ಒಂದು ನಮ್ಮದಿತ್ತು ಅಂತಂದ್ರೆ ಗುರುತಿಸೋದೇನು ಕಠಿಣ ಇಲ್ಲ. 100 ಇದ್ದು ಅಂತಂದ್ರೂ ಸ್ವಲ್ಪ ಸಹಜವಾಗಿಯೂ ಗುರುತಿಸಬಹುದು. ಸ್ವಲ್ಪ ಬಹಳಷ್ಟೇನು ಪ್ರಯತ್ನ ಮಾಡಲಿಕ್ಕೆ ಹತ್ತಲಿಕ್ಕಿಲ್ಲ. 1000 ಇದ್ದು ಅಂತಂದ್ರೆ ಸ್ವಲ್ಪ ಅಧಿಕ ಪ್ರಯತ್ನ ಬೇಕ್ರಿ. ಲಕ್ಷ ಕೋಟಿ ಇದ್ದು ಅಂತಂದ್ರೆ ಏನು ಮಾಡಬೇಕು? ಇನ್ನು ಅಸಂಖ್ಯ ಅನಂತದೊಳಗೆ ಯಾಕೆ ಗುರುತಿಸೋದ್ರಿ? ಇಲ್ಲಂತೂ ಅನಂತ ಸಂಖ್ಯೆ ಇದೆ. ಹಾಗಾದ್ರೆ ನನ್ನ ಮಗು ಅರ್ಥಾತ್ ನನ್ನ ಚೈತನ್ಯ ಜ್ಞಾನ ದರ್ಶನ ಸ್ವಭಾವ ಒಂದು ಇದೆ ರೀ. ಅದ ಒಂದು ಇದೆ. ಮತ್ತದ ಅನಾದಿ ಕಾಲದಿಂದ ಏನಾಗಿದೆ ರೀ? ತಿರೋಭೂತ ಆಗಿದೆ. ತಿರೋಭೂತ ಆಗಿದೆ. ಇನ್ನು ಅದರ ಜೊತೆಗೆ ಪುದ್ಗಲ ಎಷ್ಟದವು? ಒಂದೊಂದು ಆಕಾಶದ ಪ್ರದೇಶದ ಮೇಲೆ ಸಂಖ್ಯೆ ಇದೆ ರೀ. ಸಂಖ್ಯೆ ಇದೆ. ಬರೀ ಅನಂತ ಅಂಥೇಳಿ ಹೇಳಿದೆವು. ಅರೆ ತಪ್ಪಿಲ್ಲದ. ಆದರೆ ಅದಕ್ಕೊಂದು ಕರ್ಣಾನುಯೋಗದೊಳಗೆ ಸಂಖ್ಯೆ ಇದೆ. ಒಂದೊಂದು ಜೀವದ ಪ್ರದೇಶ ಮೇಲೆ ಅನಂತ ಕರ್ಮ ವರ್ಗಣಗಳಿದ್ದಾವೆ. ಅರೆ ಒಂದು ಕರ್ಮ ವರ್ಗಣಾದಾಗ ಅನಂತ ಅನಂತ ವರ್ಗಗಳಿದ್ದಾವೆ. ಒಂದೊಂದು ವರ್ಗದೊಳಗ ಅನಂತ ಅನಂತ ಪರಮಾಣುಗಳಿದ್ದಾವೆ. ಹಾಗಾದ್ರೆ
ಜೀವದ ಒಂದು ಪ್ರದೇಶದ ಮೇಲೆ ಅನಂತ ಕರ್ಮ ವರ್ಗಣ ಇದ್ದಾವೆ. ಒಂದೊಂದು ವರ್ಗಣ ಅದೊಳಗ ಅನಂತ 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 ಏನಿದಾವೆ? ಉದ್ಗಲ ಪರಮಾಣು ಇದಾವೆ. ಮತ್ತು ಆ ಪರಮಾಣುಗಳೆಲ್ಲ ಸುಮ್ಮನೆ ಏನು ಕೂತಿಲ್ರಿ, ಅವು ನಿರಂತರ ಕಾರ್ಯ ಮಾಡ್ತಾ ಇದ್ದಾವಲ್ಲ. ಅದ್ಭುತ ಮಾತಿದೆ ರೀ, ಮಹಾನ್ ಸೂಕ್ಷ್ಮ ಉಪಯೋಗ ಮಾಡುವಂಥ ಮಾತಿದೆ. ಅತ್ಯಂತ ಸೂಕ್ಷ್ಮತೆಯಿಂದ, ಪ್ರಮಾದರಹಿತ ಪ್ರಯತ್ನದಿಂದ, ನಿರಂತರದ ಅಭ್ಯಾಸದಿಂದ ನಿಜ ನಿಧಿಯನ್ನ ಪಡೆದುಕೊಳ್ಳಲು ಸಾಧ್ಯ ಇದೆ. ಅತ್ಯಂತ ಸೂಕ್ಷ್ಮ ಉದ್ಯಮ, ನಿರಂತರದ ಉದ್ಯಮ ಬೇಕ್ರಿ, ನಿರಂತರದ. ಮತ್ತು ಏಕಾಂತದೊಳಗೆ ಅತ್ಯಂತ ಅವಶ್ಯಕ ಅನ್ನಿಸ್ಬೇಕು. ಏಕಾಂತ ಅಂತಂದ್ರೆ ಎಲ್ಲೋ ಒಂದು ಬೆಟ್ಟದ ಶಿಖರದ ಮೇಲೆ ಅಥವಾ ಗುಪ್ತ ಗುಹೆಯೊಳಗೆ ಹೋಗಿ ಕೂಡಬೇಕು ಹೀಗೆ ಮಾತಿಲ್ಲ. ಅರೇ ಅತ್ಯಂತ ಉನ್ನತ ಶಿಖರದ ಮೇಲೆನ ಆ ಚೈತನ್ಯದ ಭಾವ ಇದೆ. ಅದು ಒಳಗಡೆ ನೋಡ್ಬೇಕು. ಚೈತನ್ಯದ ಶಿಖರ, ಮೇರುಗಿರಿಯಂಥ ಉನ್ನತ ಶಿಖರ. ಅರೆ ಮೇರುಗಿರಿ ಎಷ್ಟಿದೆ ರೀ? ಮೇರುಗಿರಿ ಅಳತೆಯುಳ್ಳದ್ದು ಇದೆ. ಮೇರುಗಿರಿ ಅಲ್ಲ, ಈ ಜೀವದ ಪ್ರದೇಶ ಎಷ್ಟದವ್ರಿ? ಅಸಂಖ್ಯದ ಲೋಕಾಕಾಶ ಪ್ರಮಾಣ ಅದಾವ್ರಲ್ಲ. ಲೋಕಾಕಾಶದ ಎತ್ತರ ಎಷ್ಟಿದೆ? 343 ಘನರಜ್ಜು ಇದೆ ರೀ. ಹಾಗಾದ್ರೆ ಆ 343 ಘನರಜ್ಜು ಯಾವ ಇಡೀ ಲೋಕಾಕಾಶ ರೂಪದ ಬೆಟ್ಟ ಇದೆಯೋ ಆ ಬೆಟ್ಟದ ಮೇಲ್ಭಾಗದಲ್ಲಿ ಇದೆ. ಇದು ಯಾವುದ? ಈ ಚೈತನ್ಯ 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 ರೂಪದಿಂದ ಉದಿಸಿ ಬರುವಂಥ ಜ್ವಾಲಾಮುಖಿ ಎಲ್ಲಿಂದ ಬರ್ತಿದೆ ರೀ? ಬೆಟ್ಟದ ತುದಿಯಿಂದ ಬರ್ತಿದೆ. ಅದೇ ಪ್ರಕಾರ ಈ ಚೈತನ್ಯಮಯ ಜ್ವಾಲಾಮುಖಿ ಎಲ್ಲಿಂದ ಬರ್ತಿದೆ? ಅದು ಬಂತು ನಿಜವಾಗಿ ಅಂತಂದ್ರೆ ಈ ಮಿಥ್ಯಾತ್ವ, ವಿರತಿ, ಪ್ರಮಾದ, ಕಷಾಯ, ಯೋಗ ಮೊದಲಾದವು ಏನು ಬಂಧದ ಕಾರಣ ಇದಾವೆಯೋ ಅವುಗಳನ್ನೆಲ್ಲ ಭಸ್ಮೀಭೂತ ನಿರ್ನಾಮ ಮಾಡಿಬಿಡ್ತಿದೆ. ಇಲ್ಲಿ ಹೇಳುವ ಮಾತು ಇದೆ, ಏಕಾಂತದೊಳಗಂತಂದ್ರೆ ಬೆಟ್ಟದ ತುದಿ ಮೇಲೆಲ್ಲ, ಗುಪ್ತ ಗುಹೆಯೊಳಗಲ್ಲ ಅಂಥೇಳಿ ಹೇಳ್ತಲ್ಲ. ಆದ್ರೆ ಗುಪ್ತ ಗುಹೆಯೊಳಗನ ರೀ, ಬೆಟ್ಟದ ತುದಿ ಮೇಲಿನ. ಇದರಂಥ ಬೆಟ್ಟ, ಉನ್ನತ ಬೆಟ್ಟ ಇನ್ನೊಂದು ಯಾವುದೂ ಇಲ್ಲ. ಅಂಥ ಚೈತನ್ಯ. ಅರೆ ಮೇಲೆ ಎಳ್ಕಬೇಕ್ರಿ, ಇವ ಮೇಲೆ ಏಳಲಿಕ್ಕೆ ಬೇಕು. ಇವು ಕೂತಿದ್ದಾನೆ ಕೆಳಗ 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 ಪಾತಾಳದೊಳಗೆ ಬಿದ್ದುಕೊಂಡಿದ್ದಾನ್ರಿ. ಎಷ್ಟೋ ಬಾರಿ ಚೈತನ್ಯ ಪ್ರಭು ಆನಂದದ ಪುಂಜ ಒಳಗಡೆ ಬಿದ್ದುಕೊಂಡಿದ್ದಾನೆ ಬಿದ್ದುಕೊಂಡಿದ್ದಾನೆ ಅನ್ನುವ ಕಥನ ಬರ್ತಿದೆ ರೀ. ಬಿದ್ದುಕೊಂಡಿದ್ದಾನೆ, ಆದರೆ ಇವನ ಸ್ಥಾನ ಏನಿದೆ? ಬಿದ್ದುಕೊಂಡಿದ್ದಾನೆ ಅರ್ಥಾತ್ ಅವನ ಕಡೆಗೆ ಲಕ್ಷ್ಯ ಹರಿಸ್ತಾ ಇಲ್ಲ ನೀನು. ನಿನ್ನ ಲಕ್ಷ್ಯ ಎಲ್ಲ ಪುದ್ಗಲಮಯವಾದಂತಹ ದ್ರವ್ಯ ಭಾವನ್ನು ಕರ್ಮ ರೂಪದಿಂದ ಪರಿಣಮಿಸ್ತಾ ಇರುವ ಪುದ್ಗಲದ ಮೇಲೆ ಇದೆ, ಪರದ ಮೇಲೆ ಇದೆ, ಜ್ಞೇಯದ ಮೇಲೆ ಇದೆ. ಜ್ಞೇಯ ಇದೆ, ಪುದ್ಗಲ ಇದೆ, ಪರ ಇದೆ. ಇದರೊಳಗೆ ಶಬ್ದ ಭೇದ ಉಂಟು. ಆದರೆ ಯಾವುದು ಪರ ಇದೆಯೋ ಅದು ಜ್ಞೇಯನೇ ಇದೆ ರೀ. ಯಾವುದು ಪರ ಇದೆಯೋ ಅದು ಈ ಜೀವಕ್ಕೆ ಗೋಚರಿಸುವುದು ಒಂದು ಪುದ್ಗಲವೇ ಇದೆ ರೀ. ಅರ್ಥಾತ್ ಪುದ್ಗಲ ಅಂದ್ರೂ ಒಂದು, ಪರದ್ರವ್ಯ ಅಂದ್ರೂ ಒಂದು, ಜ್ಞೇಯ ಅಂದ್ರೂ ಒಂದು. ಹಾಗಾದ್ರೆ ಆ ಪುದ್ಗಲದಿಂದ, ಆ ಪರದ್ರವ್ಯದಿಂದ, ಆ ಜ್ಞೇಯದಿಂದ ಭಿನ್ನ ತತ್ವ ಜ್ಞಾತ ಆತ್ಮ ನಾನಿದ್ದೇನೆ, ಜ್ಞಾಯಕ ತತ್ವ ನಾನಿದ್ದೇನೆ. ಎರಡಿದಾವೆ. ಒಂದು ಕಡೆ ಅದೆಲ್ಲವೂ ಇದೆ. ಯಾವುದ? ಜ್ಞೇಯ ಮಾತ್ರವಿರುವಂಥ ಪರದ್ರವ್ಯ ಪುದ್ಗಲ ಇದೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಜ್ಞಾತ ಸ್ವರೂಪದ ಚಿನ್ಮಯ ಭಗವಾನಾತ್ಮ ಇದ್ದಾನೆ. ಹಾಗಾದರೆ ಇಲ್ಲಿ ಯಾವನನ್ನ ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳ್ತಾ ಇದ್ದಾರೋ, ಯಾವನಲ್ಲೇ ಜ್ಞಾನ ಶಕ್ತಿ ಇದೆ ಅಂಥೇಳಿ ಹೇಳ್ತಾ ಇದ್ದಾರೋ,
ಆ ಸಮ್ಯಕ್ ದೃಷ್ಟಿ ಯಾವ ಜ್ಞಾನಶಕ್ತಿಯ ಬಲದಿಂದ ಏನು ಕಾರ್ಯ ಮಾಡ್ತಾ ಇದ್ದಾನೆ? ತನ್ನದೇ ಆದಂಥ ಜ್ಞಾನ, ಅದರೊಳಗೆ ಇದುವರೆಗೆ ತನ್ನನ್ನು ಭಿನ್ನಾಗಿ ತಿಳಿಯುವಂಥ ಶಕ್ತಿ ಉದಿತನ ಆಗಿರಲಿಲ್ಲ. ಶಕ್ತಿಯಂತೂ ಇದೆ, ಪ್ರತಿಯೊಬ್ಬ ಆತ್ಮನಲ್ಲೇ ಯಾವ ಜ್ಞಾನ ಗುಣ ಇದೆಯೋ ಅದು ಪ್ರತಿ ಸಮಯಕ್ಕೆ ತನ್ನ ಶಕ್ತಿಯನ್ನು ಜೊತೆಗೆ ಇಟ್ಕೊಂಡನೇ ಇದೆ. ಆದ್ರೆ ಆ ಶಕ್ತಿಯ ಪ್ರಯೋಗ ನಿರರ್ಥಕವಾದಂಥ ಪದಾರ್ಥವನ್ನು ತಿಳಿಯುವ ಸಲುವಾಗಿ, ನಿರರ್ಥಕ ಅರ್ಥಾತ್ ಭಿನ್ನ ಇದೆ, ಪರ ಇದೆ, ಪುದ್ಗಲ ಇದೆ, ಜ್ಞೇಯ ಇದೆ, ಅವುಗಳನ್ನು ತಿಳಿಯುವ ಸಲುವಾಗಿ ಅವುಗಳಲ್ಲಿ ಆಗ್ತಾ ಇರುವಂಥ ಸ್ವಯಂ ಆಗ್ತಾ ಇರುವಂಥ ಪರ್ಯಾಯ ವಿಶೇಷವನ್ನು ಕಂಡು ಸುಖಿಯಾಗುವ ಸಲುವಾಗಿ ಆ ತನ್ನ ಸುಖಕ್ಕೆ ಕಾರಣೀಭೂತವಾದಂಥ ಪರ್ಯಾಯಗಳ ಅದರಲ್ಲೇ ಆಗಬೇಕು ಅನ್ನುವ ಅಭಿಲಾಷೆಯೊಂದಿಗೆ ಅವುಗಳ ಸನ್ಮುಖವೇ ಇವನ ಪ್ರಯತ್ನ. ಆ ಜ್ಞಾನದ್ದು ನಡೆದಂತೆ ಇದೆ ರೀ. ಅಂದ್ರೆ ಆ ಜ್ಞಾನ ಶಕ್ತಿ ಸಾರ್ಥಕ ಆಯಿತು ಅಥವಾ ನಿರರ್ಥಕ ಆಯಿತು? ನಿರರ್ಥಕ ಆಯಿತು. ಕಾರಣ ಏನ? ಅದು ಭಿನ್ನ ಇದೆ. ಯಾವುದರ ಕಡೆ ನಿನ್ನ ದೃಷ್ಟಿ ಇದೆಯಲ್ಲ ಅಥವಾ ನನ್ನ ಜ್ಞಾನದ ದೃಷ್ಟಿ ಇದೆಯಲ್ಲ ಅದು ಪರದ್ರವ್ಯ ಇದೆ, ಜ್ಞೇಯ ಮಾತ್ರ ಇದೆ, ಪುದ್ಗಲ ಇದೆ. ಹಾಗಾದ್ರೆ ಆ ಪುದ್ಗಲದ ಅವಸ್ಥಾ ವಿಶೇಷ ಅದರಿಂದ ಸಂತುಷ್ಟ ಆಗೋದಾಗಲಿ, ಅದರಲ್ಲೇ ಬೇರೆ ಯಾವುದಾದರೂ ಅವಸ್ಥಾ ವಿಶೇಷದ ಇಚ್ಛೆ ಮಾಡೋದಾಗಲಿ, ಅಥವಾ ಅದರದ ಯಾವುದಾದರೂ ಅವಸ್ಥಾ ವಿಶೇಷವನ್ನು ಕಂಡು ಸುಖದ ಅನುಭವ ಮಾಡೋದಾಗಲಿ, ಇದು ಜೀವದ ಸ್ವಭಾವದೊಳಗೆ ಇಲ್ಲ ಅಂಥೇಳಿ ಅದು ನಿರರ್ಥಕ ಕಾರ್ಯರೇ. ಹಾಗಾದರೆ ಶಕ್ತಿ ಏನಾಯ್ತು? ಜ್ಞಾನದ ಶಕ್ತಿ ನಿರರ್ಥಕ ಆಯ್ತ್ರಿ. ಈಗ ಸಂಪದದೊಳಗಿಂದ ಯಾವ ಮಾತು ಹೇಳಿದರಲ್ಲ, ಭಾವೇಂದ್ರಿಯ, ದ್ರವೇಂದ್ರಿಯ ಮತ್ತು ಇಂದ್ರಿಯ ವಿಷಯ. ಇಂದ್ರಿಯ ವಿಷಯದೊಳಗೆ ಸ್ವಾಮೀಜಿ ಏನು ಸ್ಪಷ್ಟ ಮಾಡಿದರು? ದೇವಶಾಸ್ತ್ರ. ಅರೆ ಇಂದ್ರಿಯ ವಿಷಯ ಅದ್ಭುತ ಮಾತು ಇದೆ. ಯಾವ ದೇವಶಾಸ್ತ್ರ ಗುರುವಿನ ಸಲುವಾಗಿ ಅವರ ಆಂತರ್ಯದೊಳಗ ಅಹೋಭಾವ ತುಂಬಿದ್ದು ಇದೆಯೋ ಆ ದೇವಶಾಸ್ತ್ರ ಗುರುಗಳ ಇಂದ್ರಿಯದ ವಿಷಯ ಅಂಥೇಳಿ ಹೇಳಬೇಕಾದ್ರೆ ಸತ್ಯದ ಸ್ವೀಕಾರ ಯಾವ ರೀತಿ ಇರಬಹುದರೆ? ಯಾರ ಆತ್ಮನ ಅನುಭೂತಿ ಸಂಪನ್ನ ಇದ್ದಾರೋ, ಯಾರ ವಸ್ತುವಿನ ಸೂಕ್ಷ್ಮತೆಯನ್ನ ಅನುಭವ ಜ್ಞಾನದ ಮೂಲಕ, ಅವರು ಮೊನ್ನೆ JP ಅವರು ಬಂದಿದ್ರಲ್ಲ, ಏನು ಹೇಳಿತು? ವೀರಸಾಗರ ಸ್ವಾಮಿ ಏನೇನು ಹೇಳಿದರು ಅಂಥೇಳಿ ಹೇಳಿದರು. ನೀವು ಎಲ್ಲೆಲ್ಲಿ ಶಿಕ್ಷಣ ತಗೊಂಡ ಪರಿಭಾಷೆಗಳನ್ನು ಓದಿ ಅದನ್ನು ಸ್ಮರಣೆಯಲ್ಲಿಟ್ಕೊಂಡು ಉಚ್ಚರಿಸ್ತಾ ಇದ್ದೀರಿ, ಅವರು ಎಲ್ಲೆಲ್ಲಿ ಕಲ್ತಿದ್ರು, ಅವರಿಗೆ ಕಲಿಸುವಂಥ ಕೇಂದ್ರ ಯಾವ್ಯಾವ ಇದ್ದು ಅಂಥೇಳಿ ಕೇಳಿದ ನಂತರ ಅವರು ನಿಜವಾಗಿಯೇ ಒಪ್ಪಿಕೊಂಡಿರ್ಬೇಕು. ಅರೇ ಅಂಥ ತೀಕ್ಷ್ಣ. ಈಗ ನೋಡ್ರಿ, ಈ ಯಾವ ಭಾವಲಿಂಗಿ ಸಂತರ ಮಾತಂತೂ ಬಹಳ ಮುಂದಿಂದ ಇದೆ ರೀ, ಬಹಳ ಮೇಲಿಂದ ಇದೆ. ಅದು ನಮಗೆ ತಿಳಿದು ಬರೋದು ಕೂಡ ಅತ್ಯಂತ ಭಾಗ್ಯದ ಮತ್ತು ಪುರುಷಾರ್ಥದ ಮಾತಿದೆ ರೀ. ಆದ್ರೆ ಸಮ್ಯಕ್ ದೃಷ್ಟಿ ಚತುರ್ಥ ಗುಣಸ್ಥಾನಾವರ್ತಿ ಯಾವ ಟೇಕ್ ಚಂದ ಸುದೃಷ್ಟಿ ತರಂಗಿಣಿಯೊಳಗೆ ಕೆಲವು ಕರ್ಣಾಣಯೋಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ಅಥವಾ ವಿಷಯಾವಳಿಗಳನ್ನು ಹೇಳಿದರೋ ಅವುಗಳನ್ನು ಕೂಡ ಕಂಡು ದಿಗ್ಭ್ರಮೆ ಆಗ್ತಿದೆ. ಎಂಥ ಜ್ಞಾನ, ಎಷ್ಟು ಸ್ಮರಣೆ ನಮಗೆ ಬಂಧ 4 ಪ್ರಕಾರದ್ದು ಬಂಧದ ಕಾರಣ ಈಗ ಇಷ್ಟು ನೆನಪಿಗೆ ಬರುವುದಿಲ್ಲ. 10 ಪ್ರಕಾರದ ಧರ್ಮ, 12 ಪ್ರಕಾರದ ಅನುಪ್ರೇಕ್ಷೆ, 22 ಪ್ರಕಾರದ ಪರೀಕ್ಷಃ, ಇಷ್ಟು ನಮಗೆ ಲಕ್ಷ್ಯಕ್ಕೆ ಬರುವುದಿಲ್ಲರಿ. ಅವರು ಎಷ್ಟು ಸುಗಮವಾಗಿ ಹೇಳ್ತಾರೋ, ಹೇಗೆ ಹೇಳ್ತಾರೋ. ಅರೆ ಅದರ ಸಲುವಾಗಿ ಒಂದೇ ಒಂದು ಮಾತಿದೆ, ಒಂದೇ ಒಂದು ಮಾತು, ತ್ರಿಕಾಲಾಬಾಧಿತ ಮಾತು ಇದೆ. ಆಗಮದ ಅಭ್ಯಾಸವನ್ನು ಎಷ್ಟೂ ಮನೋಯೋಗದ ಮೂಲಕ ಸಾವಧಾನತೆಯಿಂದ ಮಾಡಿದರನೂ ಕೂಡ
ಆತ್ಮ ಸನ್ಮುಖ ಪುರುಷಾರ್ಥ ಮತ್ತು ಆತ್ಮನಿಂದ ಉದಿಸಿ ಬಂದಂಥ ಜ್ಞಾನ ಏನಿದೆಯಲ್ಲ ಅದರ ಎದುರಿಗಿದು ಏನೂ ಅಲ್ಲ, ಬರೇ ಹೊಟ್ಟೆ ಇದೆ ರೀ, ಬರೇ ಹೊಟ್ಟೆ. ಬೇಕಾದಷ್ಟು ಅಭ್ಯಾಸ ಮಾಡ್ರಿ ಶಾಸ್ತ್ರಗಳದ್ದ. ಅರೆ ಶಾಸ್ತ್ರಾಭ್ಯಾಸದ್ದಂತೂ ಮೊದಲಿನಿಂದ 30 ವರ್ಷದಿಂದ ಪ್ರೇರಣೆ ಕೊಡ್ತಾ ಬಂದಿದ್ದೀನಿ. ಅದು ವಾಸ್ತವಿಕ ಕೂಡ, ಅನೇಕ ಜ್ಞಾನಿಗಳ ಅನುಸಾರನೇ ಇರಬಹುದು. ಆದ್ರೆ ಶಾಸ್ತ್ರಾಭ್ಯಾಸ ಅತ್ಯಂತ ಸಾವಧಾನತೆಯಿಂದ ಮನೋಯೋಗದ ಮೂಲಕ ಮಾಡಿದ್ರೂ ಕೂಡ ಅದರಲ್ಲೇ ಎಷ್ಟು ವಿಷಯದ ಗ್ರಹಣ ಆಗ್ತಿದೆಯೋ ಅದರ ಅನಂತ ಗುಣಿತ ವಿಷಯದ ಸ್ಪಷ್ಟ ಗ್ರಹಣ ಆತ್ಮನಿಂದ, ಆತ್ಮನ ಅನುಭೂತಿ ಸಂಪನ್ನ ಜ್ಞಾನದ ಜೀವದ ಜ್ಞಾನದೊಳಗಿಂದ ಬರ್ತಿದೆ. ಇದೆಲ್ಲ ಏನಿದೆ ರೀ ಹೊರಗಡೆಯ ಜ್ಞಾನ? ಅರೆ ಕ್ಷಯೋಕ್ಷಮ ಜ್ಞಾನ, ಪರವನ್ನ ಆಶ್ರಯಿಸಿ ಬರುವಂಥ ಜ್ಞಾನ, ಇವೆಲ್ಲ ಏನದವ್ರಿ? ಇವು ಯಾವ ಸಮಯದೊಳಗೆ ಯಾವ ರೀತಿ ಮೋಸ ಮಾಡ್ತಾವೋ ಹೇಳಲಿಕ್ಕೆ ಬರುತ್ತಲ್ರಿ. ಆದ್ರೆ ಆತ್ಮನ ಅನುಭೂತಿಯಿಂದ ಮೂಡಿ ಬಂದಂಥ ಸ್ವಪರ ಪದಾರ್ಥಗಳ ಸ್ವರೂಪ ಜ್ಞಾನ ಇದೆಯಲ್ಲ, ಅದು ಯಾವಾಗೂ ಜೀವದ ಕೈ ಬಿಡುವುದಿಲ್ಲ. ಎಲ್ಲೇ ದುರ್ಗತಿಯೊಳಗೆ ಹೋಗಿ ಬಿದ್ರೂ, ಎಂಥದೇ ಕರ್ಮದ ಪ್ರಬಲತೆ ಇದ್ರೂ ಕೂಡ ಆ ಜ್ಞಾನ ಆತ್ಮನ ಕೈ ಬಿಡುವುದಿಲ್ಲ. ಅದನ್ನು ಗಳಿಸಿಕೊಳ್ಳೋದ ನಿಜವಾಗಿ ಈ ಸಮಯದೊಳಗೆ ನಮ್ಮ ಕರ್ತವ್ಯ ಇದೆ. ಅರೆ ಇಷ್ಟು ಎಚ್ಚರ ಸಾವಧಾನತೆ ಬಂದ್ರೂ ಕೂಡ ಎಷ್ಟೋ ಅದಕ್ಕೆ ಅನುಕೂಲಕರವಾದಂಥ ಅಂತರಂಗದ ಭೂಮಿಕೆ ಆಗಬಹುದರೆ, ದಿನ ಹೇಳಿದ್ರೂ ಇದೆ. ಅನೇಕ ಬಾರಿ ದೃಷ್ಟಾಂತ ಕೊಟ್ಟಿದ್ದೇನೆ. ನಿರಂತರ ಶ್ವಾಸೋಚ್ಛ್ವಾಸ ಮಾಡ್ತೇವೆ, ಹೌದು ಅಥವಾ ಇಲ್ಲ? ದಿನನಿತ್ಯವೂ ಆಹಾರ ಮಾಡ್ತೇವೆ. ಅಸಂಯಮಿ ಇದ್ರೆ ಎಷ್ಟೋ ಬಾರಿ ನೀರು ಕುಡಿತೇವೆ, ಹೇಳ್ತೇನೆಲ್ಲ. ಹಾಗಾದರೆ ಇದನ್ನು ದಿನನಿತ್ಯವೂ ಒಂದು ಸಲ ಏನು ಹೇಳಿದ್ರೆ ಮೋಕ್ಷಶಾಸ್ತ್ರದಲ್ಲಿ ವಾದೀಭಸಿಂಹ ಸೂರಿಯವರ ಮಾತ, ದಿನನಿತ್ಯವೂ ನಾನು ಯಾರು? ಮೊನ್ನೆ ಹೇಳಿತ್ತು ಮೈಕವನಹು, ಅದು ರಾಜಚಂದ್ರ ಅವರದ. ವಾದೀಭಸಿಂಹ ಸೂರಿ ಹೇಳ್ತಾರೆ, ನಾನು ಯಾರು? ನನ್ನಲ್ಲಿ ಎಂಥ ಗುಣಗಳಿವೆ? ನಾನು ಎಲ್ಲಿಂದ ಬಂದಿದ್ದೇನೆ? ಇಲ್ಲಿ ಯಾವ ಕಾರ್ಯ ಮಾಡೋದಿದೆ? ಆ ಕಾರ್ಯದೊಳಗೆ ಯಾವ ನಿಮಿತ್ತಗಳಿದ್ದಾವೆ? ಏನು ಹೇಳಿದ್ರೆ ಹೇಳ್ರಿ, 4 ಮಾತ ಪರೀಕ್ಷೆ ಮಾಡೋದಿಲ್ಲ. ನಾನು ಯಾರ? ನನ್ನಲ್ಲಿ ಎಂಥ ಗುಣಗಳಿದ್ದಾವೆ? ನಾನು ಎಲ್ಲಿಂದ ಬಂದಿದ್ದೇನೆ? ನನಗೆ ಏನು ಮಾಡೋದಿದೆ? ಅದರಲ್ಲೇ ನಿಮಿತ್ತ ಯಾವುದು? ಇದರ ವಿಚಾರವನ್ನ ದಿನನಿತ್ಯವೂ ಮಾಡದೆ ಹೋದರೆ ಬುದ್ಧಿಯು ಅಯೋಗ್ಯ ಸ್ಥಾನದಲ್ಲಿ ಪ್ರವರ್ತಿತವಾಗಿ ಹೋಗುತ್ತದೆ. ಅಯೋಗ್ಯ ಸ್ಥಾನದಲ್ಲಿ ಅಯೋಗ್ಯ ಯಾವುದ? ಅವರ ಅಪೇಕ್ಷಾದಿಂದ, ವಾದೀಭಸಿಂಹ ಸೂರ್ಯ ಅಪೇಕ್ಷಾದಿಂದ ಕ್ಷತ್ರಚೂಡಾಮಣಿ ಜೀವಂಧರ ಚರಿತ್ರ ಬರೆದಂಥ ವಾದೀಭಸಿಂಹ ಸೂರ್ಯ ದೃಷ್ಟಿಯೊಳಗ ಅಯೋಗ್ಯ ಸ್ಥಾನ ಯಾವುದ? ಜೀವಂಧರನ ಕಥೆ ಬರೆಯೋದು ಅಯೋಗ್ಯ ಸ್ಥಾನ. ಇಷ್ಟು ಭೂಮಿಕಾ ತಯಾರಾದ ನಂತರ ಸಂಶಯ ಬರೋದನ್ನೇ ಇಲ್ರಿ, ಬರ್ತಿದೆ ಅಲ್ರಿ. ಅರೆ ವಾದೀಭಸಿಂಹ ಸೂರಿ ಅದೇ ಕ್ಷತ್ರ ಚೂಡಾಮಣಿಯೊಳಗ ಪ್ರಸಿದ್ಧ ವಚನ ಇದೆ. ಮುನಿರಾಜರ ಶರೀರದಿಂದ ಉಪದೇಶ ಕೊಡ್ತಾರೆ. ವಪುಷಾ ನಿರೂಪಯಂತಿ, ಶರೀರದಿಂದ ಉಪದೇಶ ಕೊಡ್ತಾರೆ, ವಚನದಿಂದ ಕೊಡುವುದಿಲ್ಲ. ಶರೀರದಿಂದ ಹೇಗೆ ಉಪದೇಶ ಕೊಡ್ತಾರೆ? ಶರೀರದಿಂದ ಹೇಗೆ ಉಪದೇಶ? ಅರೆ ಅವರ ವಚನ ಯಾವ ಪ್ರಕಾರ ಪುದ್ಗಲ ಭಾಷಾ ವರ್ಗಣಗಳನ್ನು ಪರಿಣಮನ ಇದೆಯೋ ಅದೇ ಪ್ರಕಾರ ಶರೀರ ಆಹಾರ ವರ್ಗಣ ಪುದ್ಗಲ ಪರಮಾಣುಗಳದ್ದು ಕಾರ್ಯ ಇದೆ ರೀ. ಹಾಗಾದ್ರೆ ಆ ಪರಮಾಣುಗಳ ಇಷ್ಟು ನಿಷ್ಕಷಾಯ ನಿರ್ವಾಂಛಕ ವೀತರಾಗ ಭಾವವನ್ನ ಹೊತ್ತು ತರ್ತಾವಲ್ಲ, ಒಳಗೆ ತುಂಬಿದೆಯಲ್ಲ. ನಿಷ್ಕಷಾಯ ನಿರ್ವಾಂಛಕ ಭಾವ, ಪರಮ ವೀತರಾಗತೆಯ ಪರಮ ಶಾಂತಿಯ ಅನುಭೂತಿಯಿಂದ ಪರಿತೃಪ್ತ ಆಗಿ ಆ
ಭಾವಗಳ ಒಳಗಿಂದ ಏನು ಬರ್ತವೆ ಆ ಭಾವಗಳದ್ದ ಸಿಂಚನ ಅಥವಾ ಅಭಿವೃಷ್ಟಿ ಈ ಪರಮಾಣುಗಳ ಮೇಲೆ ಆಗ್ತಿದೆ. ಯಾವ ಪ್ರಕಾರ? ಕಷಾಯದ ತೀವ್ರ ಮಂದತೆಯ ಅನುಸರಿಸಿ ವಚನಗಳ ಆಗ್ತಾವ್ರಿ. ತೀವ್ರ ಅಥವಾ ಮಂದ, ರಾಗರೂಪದ್ದು ಅಥವಾ ಪ್ರೀತಿಯ ರೂಪದ್ದು ಅಥವಾ ಕ್ರೋಧ ರೂಪದ್ದು ವಚನಗಳು ಒಳಗೆ ಎಷ್ಟು ಇದೆಯೋ ಕಷಾಯದ ಮಾತ್ರ ಆ ಕಷಾಯದ ಪ್ರಭಾವ ಅದರ ಮೇಲೆ ಆಗ್ತಿದೆ. ಹಾಗಾದ್ರೆ ಒಳಗ ನಿಷ್ಕಷಾಯ ಸ್ವಭಾವಿ, ನಿರ್ವಾಂಛ ಸ್ವಭಾವಿ ವೀತರಾಗ ಭಾವಗಳು ಬರ್ತಾ ಇದ್ದು ಅಂತಂದ್ರೆ ಆ ವಚನಗಳು ಕೂಡ ವೀತರಾಗತೆಯ ಪೋಷಕ, ವೀತರಾಗತೆಯ ಉತ್ಪಾದಕನ ಇರುವುದೇ. ಮತ್ತು ಶರೀರದ ಪ್ರತಿಯೊಂದು ಪರಮಾಣು ಅದೇ ಸಂದೇಶವನ್ನ, ಅದೇ ರೂಪವನ್ನ ದರ್ಶಿಸ್ತಾ ಇರ್ತಾವ್ರಿ. ಆ ವಾದಿ ಭಸಿಂಹ ಸೂರಿಗೆ ಈ ಮಾತುಗಳು ಹೇಳುವ ಅಭಿಪ್ರಾಯ ಯಾವುದಕ್ಕೆ ಬಂತು? ಅರೆ, ಜೀವಂಧರ ಕುಮಾರನ ಚರಿತ್ರೆ ಬರಿತಾ ಇದ್ದಾರೆ. ಆದ್ರ ಆ ಚರಿತ್ರೆ ಬರೆಯುವ ಸಲುವಾಗಿ ನಾನು ಸರ್ವಸಂಗ ಪರಿತ್ಯಾಗಿ ಆಗಿಲ್ಲ ಅನ್ನೋದು ಬುದ್ಧಿಪೂರ್ವಕ ಒಮ್ಮೊಮ್ಮೆ ಬಂದು ಬಿಡ್ತಿದ್ದೀರಿ. ಅರೆ, ಆ ಕಾರ್ಯ ಸ್ವಯಂ ಆಗ್ತಾ ಇದೆ. ಯಾವುದ? ಗ್ರಂಥ ರಚನೆಯ ಕಾರ್ಯ ಸ್ವಯಂ ಆಗ್ತಾ ಇದೆ. ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ ಕರ್ತವ್ಯಮೇವಾಮೃತ ಚಂದ್ರ ಸೂರಿ ಹೇಳಿದರಲ್ಲ. ಸಮಯ ಸಾರದ ಕೊನೆಗೆ ಹೇಳಿದರು, ಪ್ರವಚನ ಸಾರದ ಕೊನೆಗೆ ಹೇಳಿದರು, ಪಂಚಾಸ್ತಿಕಾಯದ ಕೊನೆಗೆ ಹೇಳಿದರು. ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ ಕರ್ತವ್ಯಮೇವಾಮೃತ ಚಂದ್ರ ಸೂರಿ ವ್ಯಾಖ್ಯಾ ಕೃತೇಯಂ. ಈ ವ್ಯಾಖ್ಯಾ ನಾನು ಬರಿತಾ ಇಲ್ಲ. ಪರಮಾಣುಗಳ ಅಕ್ಷರ ರೂಪ ಆಗ್ತವೆ, ಅಕ್ಷರಗಳ ಶಬ್ದ ರೂಪ ಆಗ್ತವೆ, ಶಬ್ದಗಳ ವಾಕ್ಯಗಳಾಗಿ ವ್ಯಾಖ್ಯೆ ತಯಾರಾಗ್ತಾ ಇದೆ. ಅದನ್ನು ಸ್ಪಷ್ಟ ನೋಡ್ತಾರೆ. ಸ್ಪಷ್ಟ ನೋಡ್ತಾರಂಥೇಳಿನ ಅವರೇ ಹೇಳಿದ್ದಾರೆ. ಅರೆ, ನಾನು ಪ್ರತ್ಯಕ್ಷ ನೋಡ್ತಾ ಇದ್ದೇನಲ್ಲ, ಮಣ್ಣು ಮಡಿಕೆ ಆಗ್ತಾ ಇದೆ. ನಾನು ಪ್ರತ್ಯಕ್ಷ ನೋಡ್ತಾ ಇದ್ದೇನೆ ಅವರು ಹೇಳಿದಾರ್ರಿ. ಅವರು ನೋಡಿದಾರ್ರಿ. ಮಣ್ಣು ಮಡಿಕೆ ಆಗ್ತಿದೆ, ಮಣ್ಣು ಘಟ ಆಗ್ತಾ ಇದೆ, ಕುಂಭಾರ ಮಾಡ್ತಾ ಇಲ್ಲ. ಹಾಲ ಸ್ವಯಮೇವ ಕಾಯ್ತಾ ಇದೆ, ಅಕ್ಕಿ ಸ್ವಯಮೇವ ತನ್ನಲ್ಲೇ ತನ್ನ ಸ್ವಚತುಷ್ಟಯದೊಳಗಿದ್ದ ತನ್ನ ಷಟ್ಕಾರಕಗಳಿಂದ ಪರಿಣಮನ ಮಾಡಿ ಅಕ್ಕಿ ಇದ್ದದ್ದ ಅನ್ನ ಆಗ್ತಿದೆ. ಅರೆ, ಡಬ್ಬದೊಳಗಿಂದ ಸ್ವಯಂ ಹೊರಗೆ ಬರ್ತಿದ್ದೀರಿ. ಅದ ಪಾತ್ರೆಯೊಳಗ ನೀರಿನ ಜೊತೆಗೆ ಸ್ವಯಂ ಸಂಯೋಗ ಮಾಡ್ತಿದ್ದೀರಿ. ಅಗ್ನಿಯ ಕಾರಣದಿಂದ ಸ್ವಯಂ ಪ್ರಭಾವಿತ ಆಗಿ ಅದ ಅರಳುತ್ತಿದ್ದೀರಿ. ಅದನ್ನ ನೀವೇನು ಅನ್ನ ಮಾಡಿದರೆ ಅಕ್ಕಿದ್ದದ್ದು? ಅಡುಗೆ ಯಾರು ಮಾಡಿದರು? ಮನೆ ಯಜಮಾನಿ, ಒಡತೆ, ಗೃಹಿಣಿ ಮಾಡಿದರು. ಇದು ವಚನ ಅಸತ್ಯದೇನ? ವಚನ ಸತ್ಯನ ಇದೆ. ಅದರ ಕಾರ್ಯ ಗೃಹಿಣಿ ಮಾಡಿದಾಳೇನ್ರಿ? ಮನೆಯಲ್ಲೇ ಅಡುಗೆಯನ್ನು ಗೃಹಿಣಿ ಮಾಡಿದಾಳೋ ಅಥವಾ ಆಯಾ ಪದಾರ್ಥ ಯಾವ ರೂಪದಿಂದ ತನ್ನ ಸ್ವಸಮಯದಲ್ಲಿ ತನ್ನ ಷಟ್ಕಾರಕದಿಂದ ಪರಿಣಮನ ಆಗೋದಿತ್ತು ಅದು ಆಗಿದೆ. ಎಷ್ಟು ಅಂಶದಿಂದ? ಶಾಬ್ದಿಕವಾಗಿರೋ ವಿಶ್ವಾಸ ಆಗ್ತಾ ಇದೆ. ಶಬ್ದ ರೂಪದಿಂದ ಎಷ್ಟು ವಿಶ್ವಾಸ ಆಗ್ತಾ ಇದೆ. ಅರೆ, ಈ ವಿಷಯದ ವಿಶ್ವಾಸ ಯಾವತ್ತಾದರೂ ಯಾವ ಜೀವ ಮಾಡ್ತಾನೋ ಅದೇ ಜೀವ ಆವತ್ತಿನಿಂದ ಸುಖದ ಮಾರ್ಗದೊಳಗೆ ಬರ್ತಾನೆ. ಬೇರೆ ಏನೂ ಮಾಡುವುದರಿಂದ ಆಗೋದಿಲ್ಲ. ಜಪ ಮಾಡೋದರಿಂದ ಆಗೋದಿಲ್ಲ, ತಪಸ್ಸು ಮಾಡೋದರಿಂದ ಆಗೋದಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡುವುದರಿಂದ ಆಗುವುದಿಲ್ಲ. ಆದರೆ ಶಾಸ್ತ್ರಗಳ ಅಧ್ಯಯನ ಮಾಡುವುದರಿಂದ, ಜಪ ಮಾಡುವುದರಿಂದ, ತಪ ಮಾಡುವುದರಿಂದ ಚಿತ್ತದ ಏಕಾಗ್ರತೆಯ ಆಗಿಯೇ ಈ ಜೀವಕ್ಕ ಪರದ್ರವ್ಯ. ಅರೆ, ನಾನೊಂದು ಚೈತನ್ಯ ಮಾತ್ರ ಇದ್ದೇನೆ. ಸಮ್ಯಕ್ ದೃಷ್ಟಿಯ ಜ್ಞಾನ ಶಕ್ತಿ ಕಾರ್ಯ ಏನು ಮಾಡ್ತಾ ಇದೆ? ನಾನೊಂದು ಚೈತನ್ಯ ಮಾತ್ರ ವಸ್ತು ಇದ್ದೇನೆ, ಚೈತನ್ಯ ಸ್ವರೂಪನೇ ಇದ್ದೇನೆ. ಉಳಿದ ದ್ರವ್ಯ ಭಾವನೋ ಕರ್ಮ ಏನಿದೆ? ಪರದ್ರವ್ಯ ಇದೆ, ಪರ್ಯಾಯ ಇದೆ. ಯಾವುದರದ? ಪುದ್ಗಲದ. ಪುದ್ಗಲದ ಪರ್ಯಾಯ. ತೀವಿ ಪುದ್ಗಲ ಪರ್ಯಾಯಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನ.
ವಾಗುತ್ತಲಿರುವವು ಅವು ಮರಳಿ. ಬೆಳಕು ಹೇಗಾಗ್ತಿದೆ ರೀ, ಕತ್ಲೆ ಹೇಗಾಗ್ತಿದೆ, ಮತ್ತೆ ಬೆಳಕಾಗ್ತಿದೆ, ಮತ್ತೆ ಕತ್ಲಾಗ್ತಿದೆ. ಮರಳಿ ಅದೇ ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನವಾಗುತ್ತಲಿರುವವು ಅವು ಮರಳಿ. ಈ ವಿಷಯವನ್ನ ಎಲ್ಲಿಯವರೆಗೆ ನಾನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ನನ್ನ ಜಪ ತಪ ವ್ರತ ಸ್ವಾಧ್ಯಾಯ ಎಲ್ಲವೂ ಏನದವು ಬಂಧದ ಕಾರಣ. ಅರೆ ಬಂಧದ ಕಾರಣ ಮಾಡ್ಕೊಳ್ಳೋದಿಲ್ಲ ಅವತರನ್ನ. ಆ ಸ್ವಾಧ್ಯಾಯ ಜಪ ತಪ ಮೊದಲಾದ ಕ್ರಿಯೆಗಳನ್ನ ಬಂಧದ ಕಾರಣ ಮಾಡಿಕೊಳ್ಳೋದಿಲ್ಲ. ಆದ್ರ ಅನಾದಿ ಕಾಲದಿಂದ ಯಾವ ಬಂಧದ ಕಾರಣ ಅದಾವೋ ಅವುಗಳನ್ನ ಕತ್ತರಿಸಿ ಹಾಕುವ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಿದೆ. ಯಾವನ್ನ? ಜಪ ತಪ ಶಾಸ್ತ್ರ ಸ್ವಾಧ್ಯಾಯ. ಇಷ್ಟು ಹೇಳಿದ ನಂತರ ಈ ಎರಡು ವಾಕ್ಯದೊಳಗ ನಮಗ ನಿಜವಾಗಿ ಆಂತರ್ಯದೊಳಗಿಂದ ಖೇದ ಪಶ್ಚಾತ್ತಾಪ ಆಗುವುದ ಅನಿವಾರ್ಯ ಇದೆ. ಏನು ಹೇಳಿದ್ರು ನೋಡ್ರಿ, ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ. ಅಂದ್ರೆ ನಮ್ಮನ್ನೇ ಎಲ್ಲಿಟ್ರು, ನಾವು ಎಲ್ಲಿ ಅದೇವಲ್ಲಿ ಅದೇವರೇ, ಅವರೇನು ಇರ್ತಾರೆ ಪಾಪ. ಇಂಥ ಲಕ್ಷಣವು ಇದ್ದ ಮೇಲೆ ಅವಶ್ಯವಾಗಿ ವೈರಾಗ್ಯ ಗುಣವಿರುತ್ತದೆ. ಏನು ಮಾಡುವುದರಿಂದ ಹೀಗೆ ಆಗುತ್ತದೆ? ಶುದ್ಧ ಚೈತನ್ಯ ಮಾತ್ರವು ನನ್ನ ಸ್ವರೂಪವಿದೆ. ದ್ರವ್ಯ ಕರ್ಮ ಭಾವಕರ್ಮ ನೋಕರ್ಮಗಳ ವಿಸ್ತಾರವು ಬೇರೆ ಇದೆ. ಬೇರೆ ಇದೆ. ಬೇರೆ ಅಂದ್ರೆ ಏನ? ಅದು ನಾನಲ್ಲ. ನನಗ ಅದನ್ನ ತಿಳಿಯುವುದು ಕೂಡ ಅನಿವಾರ್ಯ ಇಲ್ಲ. ಲಕ್ಷ್ಯದೊಳಗೆ ಬಂತೆ, ನನಗದನ್ನ ತಿಳಿಯುವುದು ಕೂಡ ಅನಿವಾರ್ಯ ಇಲ್ಲ. ದೇಹವನ್ನು ತಿಳಿಯುವುದರಿಂದ ದೇಹದ ಯಾವ ಕಾರ್ಯದೊಳಗೆ ಬದಲಾವಣೆ ಆಗ್ತಿದೆ? ರಾಗವನ್ನ ತಿಳಿಯುವುದರಿಂದ ರಾಗ ಮಂದಾಗ್ತಿದೆ ಏನ್ರಿ? ಹಾಗಾದ್ರೆ ನಾನು ಕೇವಲ ತಿಳಿಯುವಂಥವಿದ್ದೇನೆ ಅನ್ನುವ ವಚನದ ತಾತ್ಪರ್ಯ ಏನ? ಅರೆ ಅದ್ರ ತಿಳಿದು ಬಂತು ಅಂತಂದ್ರೆ ತಿಳಿಯೋದಿದೆ ಒಂದು ಮಾತು. ಎರಡನೇದ್ದೇನ? ಅದನ್ನ ನಾನು ಮಾಡುವಂಥವ ಅಥವಾ ತೆಗೆದು ಹಾಕುವಂಥವ ಇಲ್ಲ. ಇದು ಮೂಲ ಮಾತ್ರ. ನಾನು ರಾಗವನ್ನು ಮಾಡುವಂಥವಿಲ್ಲ, ರಾಗವನ್ನು ದೂರ ಮಾಡುವಂಥವಿಲ್ಲ. ಅದೇ ಪ್ರಕಾರ ಶರೀರದೊಳಗೆ ನಾನೇನೂ ಮಾಡಿಲ್ಲ. ಎಷ್ಟು ಈ ಸಮಯಕ್ಕ ಅಂದ ಅಪ್ಪಾಜಿ ಹೇಳಿದ ಮಾತು ಸತ್ಯ. ಏನ? ದೇಹದೊಳಗೆ ರೋಗ ಬರುವ ಸಲುವಾಗಿ ಏನೇನು ಮಾಡಿದ್ದೀವಿ? ಹೋಗುವ ಸಲುವಾಗಿ, ಹೋಗಲಾಡಿಸುವ ಸಲುವಾಗಿ ಏನು ಮಾಡುವುದು? ಮಾಡಬಹುದಾಗಿದೆಯೇನ? ಮಾಡೋದು ಇದು ಬರೇ ಕಪಿಚೇಷ್ಟೆ ಇದೆಯೋ ಅಥವಾ ವಾಸ್ತವಿಕ ಅದರಿಂದ ಏನಾದರೂ ಆಗ್ತಿದೆ? ರೋಗವನ್ನು ದೂರ ಮಾಡುವ ಸಲುವಾಗಿ, ವೃದ್ಧಾಪ್ಯವನ್ನು ದೂರ ಮಾಡುವ ಸಲುವಾಗಿ, ದೇಹದ ನಿಶಕ್ತಿಯನ್ನು ದೂರ ಮಾಡುವ ಸಲುವಾಗಿ, ರೋಗ ವೃದ್ಧಾಪ್ಯ ನಿಶಕ್ತಿ ತಾನಾಗಿಯೇ ಆ ಪರಮಾಣುಗಳ ಪರಿಣಮನದ ರೂಪದಿಂದ ಬಂದಿದೆಯೋ ಅಥವಾ ಇಲ್ರಿ? ಶಬ್ದ ರೂಪದಿಂದ ಎಷ್ಟು ವಿಶ್ವಾಸ ಆಗ್ತಾ ಇದೆ ಈ ಸಮಯಕ್ಕೆ? ಮನೆಯಲ್ಲಿ ಹೋದ್ಮೇಲೆ ಬೇಡ, ಈ ಸಮಯಕ್ಕೆ ಬೇರೆ ಸಂಯೋಗದೊಳಗೆ ಇರುವ ವೇಳೆದೊಳಗಿನ ಮಾತು ಬೇಡ, ಈ ಸಮಯಕ್ಕೆ. ಅರೆ ಈ ಸಮಯದ ಮುಖ್ಯತೆಯಿಂದ ನಟೋಡರ ಮಲ್ಲರು ಹೇಳಿರುವ ಸರ್ವಪ್ರಕಾಶ ಇಂಥದ್ದು ಸಿಗೋದಿಲ್ರಿ. ಎಂಥದ್ದ? ಭೇದ ವಿಜ್ಞಾನಕ್ಕೆ ಅನುಕೂಲವಾದಂಥ ಭಾಷ್ಯ ವಾತಾವರಣ ಶಬ್ದ
ನನ್ನ ಪುಣ್ಯ ಮತ್ತು ಅದರ ಕುರಿತಾಗಿ ನನ್ನ ರುಚಿ. ಇದ್ರ ಬದಲು ಹಂಗೆ ವಿಚಾರ ಬಂದ್ರೆ ರಾತ್ರಿ ಎಂಥ ಅವಸರ ಐತ್ರಿ. ಸರ್ವ ಘಾತಿ ಕರ್ಮ ಇವು ಉಪಶಮ ಆಗೈತಿ. ಮತ್ತು ಮುಂದೆ ಬರೋದು ಸ್ವತಃ ಹೊಸ್ತಾರೋ ಅಂದರೆ ಈ ಅವಕಾಶ ಇವತ್ತು ಕಟ್ಟಿ ಸಿಗೋದನ್ನ ಇಲ್ಲ. ಅದರ ಜೀವಕ್ಕೆ ವಿಶ್ವಾಸ ಆಗೋದು ಅಪೂರ್ವ ಪುರುಷಾರ್ಥದಿಂದ ಸಾಧ್ಯ ಇದೆ. ಯಾವ ಜೀವದ ಭವಸಾಗರದ ಕೊನೆ ಸಮೀಪಿಸಿದೆಯೋ ಆ ಜೀವಕ್ಕ ವಿಶ್ವಾಸ ಮಾಡುವಂಥ ಪುರುಷಾರ್ಥ ಸಂಭವ ಇದೆ. ಯಾವ ಪ್ರಾಪ್ತ ದೇಹ ಪುಣ್ಯೋದಯದಿಂದ ಸಂಯೋಗದಲ್ಲಿ ಬಂದಿರುವ ಜಡ ಚೇತನ ಪದಾರ್ಥಗಳ ಅವುಗಳಲ್ಲಿ ಅನೇಕ ಪ್ರಕಾರದ ಅನುಕೂಲತೆ ಅಥವಾ ಅನೇಕಾನೇಕ ಪ್ರಕಾರದ ಪ್ರತಿಕೂಲತೆ, ಇದು ಎಲ್ಲದರ ಜೊತೆ ಸಂಘರ್ಷ ಮಾಡಿ ಅನೇಕ ಜೀವರುಗಳು ಹೊರಟು ಹೋದದ್ದು ನೋಡಿದೆವು ಅಥವಾ ಇಲ್ಲ. ದೇಹ ಪೂರ್ವ ಪುಣ್ಯದ ಉದಯದ ಅನುಸಾರ ಅಥವಾ ಕರ್ಮದ ಉದಯದ ಅನುಸಾರ ಜಡ ಚೇತನ ಪದಾರ್ಥಗಳ ಸಂಯೋಗ, ಅದರಲ್ಲೇ ಅನುಕೂಲ ಪ್ರತಿಕೂಲ ಇವು ಎಲ್ಲವುಗಳ ಜೊತೆ ಸಂಘರ್ಷ ಮಾಡ್ತಾ ಮಾಡ್ತಾ ಅನೇಕ ಜೀವರುಗಳ ಶಾಶ್ವತವಾಗಿ ಹೊರಟೋದದ್ದನ್ನು ನೋಡಿದೇವ್ರಿ. ಆದ್ರೂ ಕೂಡ ನಾವು ಮತ್ತು ವ್ರತ ಧೈರ್ಯ ಧಾರಣ ಮಾಡಿ ಅದೇ ರೀತಿಯ ಸಂಘರ್ಷದೊಳಗ ನಮ್ಮ ಅಮೂಲ್ಯ ಜೀವನವನ್ನ ಇಂಥ ವಚನ ಕಿವಿ ಮೇಲೆ ಬಿದ್ರನೂ ಕೂಡ ಮಾಡ್ತಾ ಇದ್ದೇವಲ್ಲ. ಎಂಥ ಸಂಘರ್ಷ ಅನ್ನೋದು ಒಂದಿಷ್ಟು ಪ್ರಾಮಾಣಿಕ ದೃಷ್ಟಿಯಿಂದ ಕಣ್ಣು ಬಿಟ್ಟ ಕೆಲವು ಜೀವರುಗಳ ಜೀವನದ ಅವಲೋಕನ ಮಾಡ್ರಿ. ಯಾರೂ ಅದಕ್ಕೂ ಹೊರತಿಲ್ಲ. ಎಂಥ ನಿರರ್ಥಕ ನಿಸ್ಸಾರ ಕಾರ್ಯದೊಳಗ ಎಷ್ಟು ಸಂಪೂರ್ಣ ಸಮಯ ಮತ್ತು ಜ್ಞಾನದ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡ್ತಾ ಇದ್ದೇವ್ರಿ. ಅವನ ಧರ್ಮರಾಜರೇ ದ್ರೌಪದಿಯನ್ನು ಹಚ್ಚಿದ, ಆಟಕ ರಾಜ್ಯವನ್ನು ಹಚ್ಚಿದ, ಅವನ ನಿಂದೆ ಮಾಡ್ತೇವೆ. ಆದ್ರ ಆ ಜೈನ ಪಾಂಡವ ಪುರಾಣ ಬರೆಯುವಂಥವರ ಆ ಸನ್ನಿವೇಶವನ್ನು ಯಾವುದರ ಸಲುವಾಗಿ ಸೃಷ್ಟಿ ಮಾಡಿದರು? ಈ ಜೀವ ತನ್ನ ಸ್ವಾನುಭವ ಆಗಬೇಕಾದಂಥ ಪರ್ಯಾಯ ರೂಪದ ಪತ್ನಿಯನ್ನು ನಿರಂತರ ಹರಿಸ್ತಾ ಇದ್ದಾನ್ರಿ ಜೋತಕ್ಕ. ಅತೀಂದ್ರಿಯ ನಿರಾಕುಲ ಶಾಂತಿಯ ಅನುಭವ, ಅರೇ ಸಾಕ್ಷಾತ್ ಸಿದ್ಧರಂಥ ಅನುಭವ ಮಾಡುವಂಥ ಪರ್ಯಾಯದ ಸಾಮರ್ಥ್ಯವನ್ನ ಈ ಜೂಜಿಗೆ ಹಚ್ತಾ ಇದ್ದೇವ ಅಥವಾ ಇಲ್ರಿ? ಪಣಕ್ ಹಚ್ತಾ ಇದ್ದೇವ ಅಥವಾ ಇಲ್ರಿ? ಹಚ್ಚ ಆಡ್ತಾ ಇದ್ದೇವ ಅಥವಾ ಇಲ್ರಿ? ರಾಜ್ಯವನ್ನೆಲ್ಲ ಹಚ್ಚಾಯ್ತ. ಏನ ನನ್ನ ಸಂಪೂರ್ಣ ಸಮಯ ಏನಿದೆ, ನನ್ನ ಅನಂತಗುಣಗಳದ್ದೆಲ್ಲ ಅಲ್ಲಿ ಬರೆದು ಕೊಟ್ಟದ್ದನ್ನ ಇದೆ ರೀ. ಒಂದೊಂದು ಸಮಯದ ಪರ್ಯಾಯದೊಳಗ ಯಾವ ಶುದ್ಧ ಸದೃಶ್ಯ ಅನಂತ ಅವ್ಯಾಬಾಧ ಸುಖದ ಅನುಭವ ಮಾಡುವಂಥ ಶಕ್ತಿ ಏನಿದೆಯಲ್ಲ, ಇಲ್ಲಿ ಜ್ಞಾನ ಶಕ್ತಿ ಅಂದರೆ ಅದು ನಿಮ್ಮದೂ ಇದೆ, ನಿಮ್ಮದೂ ಇದೆ, ನಿಮ್ಮದೂ ಇದೆ. ಸರ್ವ ಸಂಜ್ಞಿ ಪಂಚೇಂದ್ರಿಯ ಜೀವರುಗಳದ್ದೆಲ್ಲಾರ್ದು ಇದೆ. ಆದ್ರ ವಸ್ತ್ರದೊಳಗೋ ಆಭರಣದೊಳಗೋ ಏನೇನು ಮೇಕಪ್ ಸಾಮಾನದೊಳಗೋ ತಲೆ ಬಣ್ಣ, ಅದರ ಬಣ್ಣ, ಇದರ ಬಣ್ಣ, ಯಾವುದ್ಯಾವುದರ ಬಣ್ಣ, ಅರೇ ನಿನ್ನ ನಿಜವಾದ ಬಣ್ಣ ಎಂಥದ್ದಿದೆ? ಚೈತನ್ಯದ ಬಣ್ಣ. ಎಂಥ ಚೈತನ್ಯ? ಅರೇ ಸಿದ್ಧ ಸದೃಶ್ಯ ಅವ್ಯಾಬಾಧ ಅನಂತ ಸುಖ ದೇಹದಲ್ಲಿದ್ದರೂ ದೇಹ. ಅದೇ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ದ್ರವ್ಯ ಭಾವ ನೋಕರ್ಮಗಳೆಲ್ಲ ಏನದವು? ಬೇರೆ ಅದಾವು, ಬೇರೆ ಅದಾವು, ಬೇರೆ ಅದಾವು. ಎಲ್ಲಿ ಬೇರೆ ಅದಾವು?
ಸಮ್ಯಕ್ ದೃಷ್ಟಿಯ ಜ್ಞಾನ ಶಕ್ತಿಯಿಂದ ಅವು ಬೇರೆ ಕಾಣಿಸ್ತಾ ಇದಾವಲ್ಲ, ಬೇರೆನೇ ಇದಾವ. ಅದಕ್ಕೆ ಹೇಳಿದ್ರೆ ಇದು ಹೇಳುವ ಸಲುವಾಗಿ ಇಲ್ಲ, ಅದರ ವಸ್ತು ಸ್ವರೂಪ ಹೀಗೆ ಇದೆ. ಇದು ಹೇಳುವ ಸಲುವಾಗಿಲ್ಲ, ಅದರ ವಸ್ತು ಸ್ವರೂಪ ಹೀಗೆ ಇದೆ ಅನ್ನೋದರ ಅನುಭೂತಿ ಇದೆ ರೀ ಅವನಿಗೆ. ಆ ಅನುಭೂತಿಯಿಂದ ಅವನ ಜ್ಞಾನದೊಳಗೆ ಶಕ್ತಿ ಬಂದದ್ದು ಇದೆ. ಏನ ಅನಂತ ಅನಂತ ರಾಶಿ ರಾಶಿ ಉದ್ಗಲಗಳ ಮಧ್ಯದೊಳಗ ಆ ಚೈತನ್ಯ ಪ್ರಕಾಶ ಅರ್ಥಾತ್ ಈ ದೀವಿಗೆಯಿಂದ ಉಂಟಾಗುವ ಪ್ರಕಾಶ ಅಲ್ಲದ ರತ್ನದ ಪ್ರಕಾಶ ರೀ. ರತ್ನದ ಪ್ರಭೆ ಪ್ರಕಾಶ ಅಂದ್ರೆ ಪ್ರಭೆ, ಕಾಂತಿ. ಈ ಉದ್ಗಲದ ರಾಶಿಯ ಮಧ್ಯದೊಳಗ ಆ ಚೈತನ್ಯ ರತ್ನದ ಪ್ರಭೆಯನ್ನ ಕಂಡುಕೊಳ್ಳಬೇಕಾದ್ರ ಆ ಜ್ಞಾನದ ಶಕ್ತಿ ಎಂಥದ್ದು ಬೇಕ್ರಿ. ದೀಪ ಅಲ್ಲದ ಅದು ಪ್ರಭೆ ಇದೆ ಮಾತ್ರ, ಚೈತನ್ಯದ ಪ್ರಭೆ, ಜ್ಞಾನದ ಪ್ರಭೆ. ಅರೇ ಅದು ಮಾತ್ರ ನಾನಿದ್ದೇನೆ, ಅದು ನನ್ನ ಸ್ವರೂಪ ಇದೆ. ಇದು ಉಳಿದದ್ದೆಲ್ಲ ಬೇರೆ ಇದೆ, ಎಲ್ಲ ಬೇರೆ ಇದೆ. ಬಿಳಿ ಕೂದಲನೂ ಬೇರೆ ಅದಾವ, ಕಪ್ಪು ಕೂದಲನೂ ಬೇರೆ ಅದಾವ. ಶರೀರ ಬಲಶಾಲಿ ಇದ್ರನೂ ಬೇರೆ ಇದೆ, ನಿಸ್ಸತ್ವ ಅತ್ಯಂತ ಬಲಹೀನ ಆಗಿದ್ರನೂ ಬೇರೆ ಇದೆ. ಕಣ್ಣು ಕಾಣಿಸ್ತಾ ಇದ್ರನು, ಲೋಕವನ್ನ ನೋಡ್ತಾ ಇದ್ರನು, ಅದು ನನ್ನ ಸ್ವರೂಪ ಅಲ್ಲ. ಅದರ ಮೂಲಕ, ಆ ಕಣ್ಣಿನ ಮೂಲಕ ಯಾವ ಚೈತನ್ಯ ಜ್ಞಾನ ನೋಡ್ತಾ ಇದೆಯೋ ಅದು ನೋಡುವುದರಿಂದ ನನಗೆ ಯಾವ ಪ್ರಕಾರದ ಲಾಭ ಇಲ್ಲ. ಎಷ್ಟು ಭೇದ ವಿಜ್ಞಾನರೇ! ಯಾವಾಗ ಮಾಡೋದು, ಎಷ್ಟು ಮಾಡೋದು, ನಿರಂತರ ಮಾಡೋದು, ಯಾವ ರೀತಿ ಮಾಡೋದು. ಅರೆ ಯಾವ ರೀತಿಯಿಂದ ಕಷಾಯಗಳ ಉತ್ಪನ್ನ ಆಗುವುದಿಲ್ಲ, ಯಾವುದರ ಕುರಿತು ವಾಂಛಾ ಉತ್ಪನ್ನ ಆಗುವುದಿಲ್ಲ. ಅನಂತಮತಿಯ ಎದುರಿಗೆ ಯಾರ್ಯಾರ ಯಾವ್ಯಾವ ಪ್ರಕಾರದ ಪ್ರಲೋಭನೆಗಳನ್ನು ಒಡ್ಡಿದರೆ ಆದರನು ಕೂಡ ಅವಳ ಅಂತರಂಗದೊಳಗ ಕಾಂಕ್ಷಾ ಭಾವನೆ ಇರಲಿಲ್ರಿ. ಕಾಂಕ್ಷೆಯ ಭಾವನೆ ಇರಲಿಲ್ಲ, ವಾಂಛಾ ಇರಲಿಲ್ಲ. ಅರೆ ಕೊನೆಗೆ ತಂದೆ ಹೇಳ್ತಾರೆ, ಆದದ್ದೆಲ್ಲ ಆಯಿತು, ಈಗ ನಾವು ನಿನ್ನ ಮದುವೆ. ಇಷ್ಟೆಲ್ಲ ನೋಡಿದ ನಂತರ ಮತ್ತೆ ಮದುವೆ ಮಾಡ್ತೀರಿ ಅಂತ ಕೇಳ್ತಾಳ್ರಿ. ಏನೇನಾಯ್ತು, ಎಲ್ಲಿಂದ ಎಲ್ಲೆಲ್ಲಿ ಹೋದಳು, ಎಲ್ಲೆಲ್ಲಿ. ಅರೆ ಸರ್ಪದ ಬಾಯಿಂದ ಬಿಡಿಸಿಕೊಂಡಳು, ಅಜಗರದ ಬಾಯಿಯೊಳಗೆ ಹೋದಳು. ಅಗ್ನಿಯಿಂದ ಬಿಡಿಸಿಕೊಂಡಳು, ಕಾಯ್ದ ಎಣ್ಣೆಯಿಂದ ಬಿಡಿಸಿಕೊಂಡಳು, ಅಗ್ನಿಯೊಳಗೆ ಹೊರಟು. ಪ್ರತ್ಯಕ್ಷ ಇದೆ ಈ ಘಟನಾ. ನಮ್ಮ ಜೀವನದೊಳಗೆ ಏನಿದೆ, ನಮ್ಮ ಜೀವನದೊಳಗೆ ಏನೂ ನಮಗೆ ಕಾಣಿಸ್ತಾನೆ ಇಲ್ಲ. ಇದೇನಿಲ್ಲ. ಇದರ ನಿರ್ಣಯ ಯಾರು ಮಾಡವ್ರಿ? ಸರ್ವಜ್ಞ ಭಗವಂತರ ಮಾಡವ್ರ. ಇದೇನಿಲ್ಲ ಅನ್ನೋದನ್ನು ನಾವು ನೋಡಿದರೆ ನಮಗೆ ತಿಳಿಯೋದ್ರಿ. ನಮಗೆ ಬರೀ ಭ್ರಾಂತಿಯ ಕಣ್ಣು ಪಟ್ಟಿ ಕಟ್ಕೊಂಡಿದ್ದೇವ್ರಿ. ಹೀಗೆ ಮಾಡಿದ್ರೆ ಸುಖ, ಹೀಗೆ ಮಾಡಿದ್ರೆ ಸುಖ, ನಾ ಹೀಗೆ ಮಾಡ್ತೇನೆ, ನಾ ಹಾಗೆ ಮಾಡ್ತೇನೆ, ನಾ ಹಾಗೆ ಮಾಡುವುದಿಲ್ಲ. ನಾ ಮೊದಲೇ ಸಾವಧಾನತೆ ತಗೊಳ್ತೇನೆ, ರೋಗ ಬರದೇ ಇರುವ ಹಾಗೆ. ಅರೆ ರೀ, ಎಂಥ ಅಜ್ಞಾನದ ಪರಮಾವಧಿ ರೀ, ಎಂಥ ಅಜ್ಞಾನದ ಪರಮಾವಧಿ. ತೂಕ ಮಾಡಿ ತಿನ್ನುವಂಥವ್ರು ಕೂಡ ಸತ್ತು ಹೋದರ್ರಿ. ಅನೇಕ ಜೀವರುಗಳನ್ನು ಮರಣದ ಮುಖದಿಂದ ಮರಳಿ ಕರೆದು ತಂದವರು ಕೂಡ ಸತ್ತು ಹೋದ್ರು. ಅರೇ ಅವರೇನ್ ಕರ್ತಾರೆ, ಏನ್ ತರ್ತಾರೆ? ಸಭಾಯುಷೇ ಜೀವಿತ ರಹೇ. ಅರೇ ಜೀವಿತ ಯಾರಿದಾರೋ, ಯಾವ ರೂಪದಿಂದ ಜೀವಿತದರೋ ಅವರ ಆಯು ಇರೋ ತನಕ ಜೀವಂತಿರೋ. ಬರೀ ಯಾವುದಾದ್ರೂ ಒಂದು ಮಾತನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ, ಒಂದು ಮಾತನ್ನ. ಜೀವನ ಆಯು ಇರುವವರಿಗೆ ಇದೆ, ರೋಗ ತರುವ ಕರ್ಮ ಬೇರೆ ಇದೆ, ಜೀವಂತಿಡುವ ಕರ್ಮ ಬೇರೆ ಇದೆ. ಎಷ್ಟು ಈ ಜೀವಕ್ಕ ನಿರಂತರ ನಿದ್ರೆಯಲ್ಲಿ ಕೂಡ ದೇಹದ ಅಧ್ಯಾಸ ಎಷ್ಟಿದೆ ರೀ. ಧ್ಯಾಸ್, ನಿಧಿಧ್ಯಾಸ್, ಅಧ್ಯಾಸ್ ಎಷ್ಟಿದೆ ರೀ. ನಿದ್ರೆಯೊಳಗೂ ಕೂಡ ಪರಪದಾರ್ಥದ ಸಾವಧಾನತೆ ಎಷ್ಟಿದೆ. ಹೇಳಿತ್ತಲ್ಲ ಅಪ್ಪಾಜಿ ಹೇಳಿರ, ಜೇಬಲ್ಲಿ 500 ನೋಟ್ ಅದಾವ, ನಿಂತಿದ್ದಾನೆ, ಹಿಡ್ಕೊಂಡಿದ್ದಾನೆ. ರಶ್, ಬಸ್ಸದೊಳಗೆ ಭಯಂಕರ ರಶ್ ಇದೆ, ಅದರ ಕೈ ಅಲ್ಲೇ. ಎಂಥ ದೃಷ್ಟಿ ರೀ.
ಜೀವದ ಮೋಹ ಎಲ್ಲದರ ಮಧ್ಯದೊಳಗೆ ವರ್ತಿಸ್ತಿದೆ ಅಂದಮೇಲೆ ಜ್ಞಾನ ಯಾಕೆ ವರ್ತಿಸೋದಿಲ್ರಿ? ಮೋಹದ ಸಾಮರ್ಥ್ಯ ಯಾವುದು ಜೀವದ ಸ್ವಭಾವ ಅಲ್ಲವೋ ಅದರದ ಪ್ರಭಾವ ಎಷ್ಟಿರ್ಬೇಕಾದ್ರೆ ಸ್ವಭಾವದ ಪ್ರಭಾವ ಎಷ್ಟಿರಬೇಕು? ಅದನ್ನು ಒಮ್ಮೆರೆ ಲಕ್ಷ್ಯದೊಳಗೆ ತಂದುಕೊಂಡಿದ್ದೇವೆನಾ ಜ್ಞಾನ ಶಕ್ತಿ ಅಂತ ಹೇಳಿದ್ದಾರೆ. ಎಲ್ಲಿ ನರಕದ ನಾರಕಿ ಇದ್ರನೂ ಕೂಡ ಅಗ್ನಿಯೊಳಗ ಲೋಹದ ಬಿಂಬಕ್ಕ ಚುಂಬನ ನೀಡಿಸ್ತಾ ಇರುವ, ಆಲಿಂಗನ ನೀಡುತ್ತಾ ಇರುವ, ಇತರ ನಾರಿಕೆಗಳ ಆಲಿಂಗಿಸಲಿಕ್ಕೆ ಹಚ್ಚತಾ ಇರುವ ವೆಳ್ಳೆಯದೊಳಗೂ ಕೂಡ ಭೇದ ಜ್ಞಾನ ರೀ. ಏನ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಇವು ಬೇರೆ ಅದಾವ. ಇವು ಶಬ್ದ ಅಲ್ಲ. ನೋ ಕರ್ಮ ಯಾವುದಿದೆ ಅದಕ್ಕೆ ಹೇಳಿದರೆ ಇದು ಹೇಳುವ ಸಲುವಾಗಿ ಇಲ್ಲಿ ವಸ್ತು ಸ್ವರೂಪ ಇದೆ. ಅದನ್ನ ಅನುಭೂತಿ ಪೂರ್ವಕ ತಿಳಿದಿದ್ದಾನ್ರಿ ಅವ. ಹಾಗಾದ್ರೆ ಅವನಲ್ಲಿ ಬಲ ಎಷ್ಟಿರ್ಬೇಕು? ಬಲ 2 ರೀ. ಒಂದು ವಸ್ತು ಸ್ವರೂಪದ, ಒಂದು ತಿಳಿದಿರುವುದರದ್ದ. ಮೂಲ ವಸ್ತು ಸ್ವರೂಪದಲ್ಲೇ ಇಲ್ಲದಿದ್ರ ಯಾರೇನು ಮಾಡ್ಲಿಕ್ಕೆ ಬರ್ತಿದೆ? ಅರೆ ರಾಗ ಆಗುವ, ರಾಗರೂಪ ಆಗುವ ಯೋಗ್ಯತೆ ಪರ್ಯಾಯದೊಳಗೆ ಇಲ್ಲದಿದ್ರ ಯಾವ ಪದಾರ್ಥ ಈ ಪರ್ಯಾಯಕ್ಕೆ ರಾಗ ಮಾಡಿಸೋ ಸಾಧ್ಯತೆ? ಹಾಗಾದ್ರೆ ಅದೇ ಪ್ರಕಾರ ವಸ್ತು ಸ್ವರೂಪದೊಳಗೆ ಆ ಪ್ರಕಾರದ ಶಕ್ತಿ ಇಲ್ಲದಿದ್ರೆ ಯಾರೇನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಮೊದಲನೇ ಶಕ್ತಿ ಯಾವ್ದ? ವಸ್ತು ಸ್ವರೂಪದೊಳಗೆ ಆ ಪ್ರಕಾರದ ಶಕ್ತಿ. ಹೇಳುವ ಸಲುವಾಗಿ ಇಲ್ಲ ಅಂತ ಹೇಳಿದಾರ್ರಿ. ವಸ್ತು ಸ್ವರೂಪದೊಳಗಿದೆ, ಇದು ಮೊದಲನೇದ್ದು. 2ನೇದ್ದೇನ? ಅವನಿಗೆ ಅನುಭೂತಿ ಪೂರ್ವಕ ಅದು ತಿಳಿದು ಬಂದದ್ದೇ ಇದೆ. ಒಂದು ಸಲ ಅನುಭೂತಿ ಪೂರ್ವಕ ತಿಳಿದು ಬಂತು ಅಂತಂದ್ರ ಆ ವಸ್ತುವಿನೊಳಗಿಂದ ಆ ಶಕ್ತಿಯ ಅಭಾವ ಎಂದೂ ಆಗೋದಿಲ್ಲ ಅನ್ನೋದು ಅನುಭೂತಿ ಪೂರ್ವಕ. ಅರೇ ತ್ರಿಕಾಲಿ ಸ್ವಭಾವದ್ದು ಒಂದು ಸಮಯ ಅನುಭೂತಿ ಜ್ಞಾನ ಆಯ್ತು ಅಂತಂದ್ರ ಆ ಜ್ಞಾನದೊಳಗೆ ಎಂದೂ ಹೀನತೆ ಬರುವುದಿಲ್ಲ. ಆ ಜ್ಞಾನ ಎಂದೂ ಬಿಟ್ಟು ಹೋಗುವುದಿಲ್ಲ. ಅರೇ ಪ್ರಶ್ನೆ ಬರ್ತಿದೆ, ಇವು ಉಳಿದದ್ದು ಎಲ್ಲ ಯಾವ ಪ್ರಕಾರ ಪುಣ್ಯದಿಂದ ಪ್ರಾಪ್ತವಾಗುವಂಥ ನಾನಾ ಪ್ರಕಾರದ ವೈಭವಗಳೆಲ್ಲ ಬಿಟ್ಟು ಹೋಗ್ತವೆ. ಹಾಗೆ ಸಮ್ಯಕ್ ಜ್ಞಾನದೊಳಗೂ ಕೂಡ ಕುಂದು ಬರಬಹುದಲ್ಲ? ಅರೆ ಸಮ್ಯಕ್ ಜ್ಞಾನದೊಳಗೂ ಕುಂದು ಬರೋದನೇ ಇಲ್ಲ. ಅದ ನಿಯಮದಿಂದ ಕೇವಲ ಜ್ಞಾನದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಅದು ಒಂದು ಸಮಯ ಕೂಡ ನಿಂತುಕೊಳ್ಳುವುದಿಲ್ಲ. ಹಿಂದು ಹೊರಳಂತೂ ನೋಡೋದು ಪ್ರಶ್ನೆನೇ. ಸಮ್ಯಕ್ ಜ್ಞಾನ ಏನಿದೆ? ತನತು ಆತ್ಮ ಸ್ವರೂಪವಿಹುದು, ಜನಿಸಿದಾನಂತರವು ತಾ ಚಿರಕಾಲ ಉಳಿಯುವುದು. ಸಮ್ಯಕ್ ಜ್ಞಾನ ಏನಿದೆ? ತನತು, ಅದು ತನ್ನ ಆತ್ಮಸ್ವರೂಪ ಇದೆ, ತಂದು ಇದೆ, ತನ್ನ ಸ್ವರೂಪ ಇದೆ. ಜನಿಸಿದಾನಂತರವೂ ತಾ ಚಿರಕಾಲ ಉಳಿಯುವುದು. ಒಂದು ಸ್ವಲ್ಪ ಆರುಗುರಾಣಿಯ ಪದ್ಯಗಳ ಅಂದ್ರೆ ಲಘು ಸಮಯ ಸಾರ ಅಂದಿದಾರ್ರಿ. ಅದಕ್ಕ ಸಮಯ ಸಾರದಲ್ಲಿ ಯಾವ ವಿಷಯ ಇದೆ ಅದು ಸುಗಮ ಆಗಬೇಕಾಯ್ತು ಅಂತಂದ್ರ ಆರುಗುರಾಣಿಯ ಅಭ್ಯಾಸ ಆಗ್ಬೇಕು. ಅದರ ಸಲುವಾಗಿನ ಆರುಗುರಾಣಿ. ಅರೆ ದುರ್ಭಾಗ್ಯದಿಂದ ನಮ್ದು ದಕ್ಷಿಣದೊಳಗೆ ಜನ್ಮ ಆಯಿತು, ಆದ್ರೆ ಇಲ್ಲಿ ಮಹಾನ್ ಭಾಗ್ಯವನ್ನ ಪ್ರಕಟಪಡಿಸಿಕೊಳ್ಳುವಂತ ಅವಸರ ದೊರಕಿದ್ದು ಇದೆ. ದುರ್ಭಾಗ್ಯ ಯಾಕೆ ಹೇಳ್ತು ಅಂತಂದ್ರ ಉತ್ತರದೊಳಗ ಭಿಷಿಕರ ಗುರುಜಿಯಾದ ಸೋಲಾಪುರದವರ ಅವರೆಲ್ಲ ತಾಯಿಯ ತೊಡೆ ಮೇಲಿನ ಆರುಗುರಾಣಿ ಕಲ್ತಾರೆ. ಕಲಿಬೇಕಾಗಿರ್ಲಿಲ್ಲ, ನಮಗ್ ಭಕ್ತಾಮರ ಕಲಿಬೇಕಾಗ್ಲಿಲ್ಲ, ನನಗ್ ಕೂಡ ನಿರಂಜನ ಸ್ತುತಿ ಕಲಿಬೇಕಾಗಲಿಲ್ಲ. ಅವೆಲ್ಲ ನಾವು ಇನ್ನೂ ಅಕ್ಷರ ಕಲಿಯೋಕ್ಕಿಂತ ಮುಂಚೆ ನಮ್ಮ ಬುದ್ಧಿಯೊಳಗೆ ಬಂದುಬಿಟ್ಟು ಕಲಿಸಿದರು. ದುರ್ಭಾಗ್ಯದಿಂದ ಸ್ವಾಧ್ಯಾಯ ಇಲ್ಲ ದಕ್ಷಿಣದೊಳಗ. ಆದ್ರ ಇಂದ ಸ್ವಾಧ್ಯಾಯದ ಯಾವ ಮಹಾನ್ ಅವಸರ ಪ್ರಾಪ್ತ ಇದೆಯಲ್ಲ, ಅದರ ಸದ್ಭಾಗ್ಯದ ಪ್ರತೀಕ ಇದ್ರೂ ಕೂಡ ಯಾರು ಮಾಡ್ತಾರೋ ಅವರಿಗೆ, ಯಾರು ಅದರಿಂದ ದೂರ ದೂರ ಉಳಿತಾರೋ ಅವರು ದೂರನ ಉಳಿತಾರ್ರಿ. ಅನೇಕ ಕಾರಣದವ್ರಿ ದೂರ ಉಳಿಲಿಕ್ಕೆ. ಅನೇಕ ಕಾರಣ ಏನದವೋ? ಒಂದಂತೂ ಅನಂತ ಸಂಸಾರದೊಳಗೆ ಪರಿಭ್ರಮಣ ಮಾಡುವುದನ್ನ ಸರ್ವಜ್ಞ ಪ್ರಭು ನೋಡಿದ್ದಾರೆ. ಅರೆ ಇದು ನಮಗೆ ನಿಂದಾತ್ಮಕ ಅನಿಸೋದಿಲ್ಲ? ಅನಿಸ್ಬೇಕೆಂದ ಸರ್ವಜ್ಞ ಪ್ರಭು ಅರೇ
ನಾನ ವನವಿಹಾರಿ ಸಂತ ಭಾವಲಿಂಗಿ ಸತತ ಶುದ್ಧೋಪಯೋಗದೊಳಗ ನಿರಂತರ ಉದ್ಯಮಶೀಲ ಇರುವಂಥ ನನ್ನ ಅವಸ್ಥೆಯನ್ನ ಸರ್ವಜ್ಞ ಪ್ರಭು ನೋಡಿದರಂತ ಸಮ್ಯಕ್ ದೃಷ್ಟಿಯ ಉದ್ಗಾರಿದೆ. ನಮ್ಮ ಭವಿಷ್ಯವನ್ನ ಏನು ನೋಡಿದಾರಂತೇಳಿ ನಾವು ಅಂದಾಜು ಮಾಡ್ಕೊಳ್ಬಹುದ್ರಿ ತಾವ. ನಮ್ಮ ಭವಿಷ್ಯವನ್ನ ಸರ್ವಜ್ಞ ಪ್ರಭು ಯಾವ ರೀತಿ ನೋಡಿದ್ದಾರೆ ಅನ್ನೋದು ಒಂದ್ಸಲ ಕೂತ ಅಂದಾಜು ಮಾಡ್ಕೊಳ್ಬಹುದಲ್ಲ, ವಿಚಾರ ಮಾಡ್ಬೋದಲ್ಲ. ತನ್ನ ಕಳೆದು ಹೋದಂಥ ಜೀವನ ಅವಲೋಕನೆ ಮಾಡಿ, ಕಳೆದು ಹೋದಂಥ ಜೀವನದ ಅವಲೋಕನೆ ಮಾಡೋದು ಇದು ವ್ಯವಹಾರ. ವರ್ತಮಾನದ ಪರಿಣಾಮವನ್ನು ನೋಡಿ. ಕಳೆದು ಹೋಗಿರುವ ಜೀವನಂತೂ ಅನಂತ ಇದೆ ರೀ. ಅದನ್ನೇನು ಅವಲೋಕನೆ ಮಾಡೋದಿದೆ, ಬಸ್ ತಿಳ್ಕೊಳ್ಳೋದಿದೆ. ನಾನು ಹೇಗೆ ವರ್ತಮಾನದಲ್ಲಿ ಯಾವ ಪ್ರಕಾರ ಪರದ್ರವ್ಯದೊಳಗೆ ಮೂರ್ಛಿತ ಇದ್ದೇನಲ್ಲ, ಇಂಥ ಅಪರಾಧದಿಂದ ಅನಂತ ಕಾಲ ಕಳೆದು ಹೋಗಿದೆ. ಅದರೊಳಗೆ ಸಂಶಯ ಏನಿದೆ ರೀ? ಹಿಂದೆ ಹೀಗಿದ್ದೇನಂದ್ಮೇಲೆ ಹಿಂದೆ ನಾನು ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸ್ವರೂಪವನ್ನು ನಾನು ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅನಂತ ಕಾಲ ಕಳೆದು ಹೋಯ್ತಲ್ಲ, ಇನ್ನೂ ಎಷ್ಟು ನಮಗೆ ನಾವೇ ಪ್ರಶ್ನೆ ಮಾಡಬೇಕು ಗೌರಣ್ಣವರು. 80 ವರ್ಷ ಕಳೆದು ಹೋಯ್ತಲ್ಲ, ಈ ದೇಹ, ಈ ಪರಿವಾರ, ಈ ಮನೆ, ಅರೇ ಎಲ್ಲ ಸ್ವಾರ್ಥ ಅದರ, ಶತ್ರು ಅದರ್ರಿ. ಯಾರ ಸಂಯೋಗದೊಳಗೆ ಬಂದಿದ್ದಾರಲ್ಲ ಅವರು ಏನಿಲ್ಲೇನರೇ ಪೂರ್ವಜನ್ಮದ ಹಿಸಾಬ್ ಚುಕ್ತಾ ಮಾಡುವ ಸಲುವಾಗಿ ಬಂದಿದ್ದಾರೆ. ದ್ವೇಷ ಮಾಡುವ ಮಾತಿಲ್ಲ, ರಾಗ ಮಾಡದೇ ಇರುವ ಮಾತಿದೆ. ದ್ವೇಷ ಮಾಡುವ ಮಾತಿಲ್ಲ. ದ್ವೇಷ ಮಾಡಿದ್ರ ರಾಗ ಮಾಡ್ತಿತ್ತು, ಅದಕ್ಕಿಂತ ಮತ್ತು ದುಷ್ಪರಿಣಾಮ ಆಗೋದ್ರಿ ನಾಳೆ. ದ್ವೇಷ ಮಾಡುವ ಮಾತಿಲ್ಲ, ಆದ್ರೆ ರಾಗ ಮಾಡದೇ ಇರುವ ಮಾತಿದೆ. ರಾಗ ಉತ್ಪನ್ನ ಮಾಡುವ ಸಲುವಾಗಿಯೇ ಜೀವಗಳು ಬರ್ತವೆ. ರಾಗದಲ್ಲೇ ನಿಮಿತ್ತ ಆಗ್ತವೆ, ಸ್ವರೂಪದ ವಿಸ್ಮರಣೆಗೆ ಪ್ರಬಲ ಕಾರಣ ಆಗ್ತವೆ. ಆದರೆ ಆ ಕಾರಣದಿಂದ ನಮ್ಮ ಸ್ವರೂಪ ವಿಸ್ಮರಣೆ ಆಗಿಲ್ಲ. ನಾವು ಸ್ವಯಂ ಅದರಲ್ಲಿ ಮೂರ್ಛಿತ ಇದ್ದೇವೆ. ನಡೀರಿ, ಏನು ಹೇಳ್ತಾ ಇದ್ದಾರೆ? ಮುಂದೆ ಸಮ್ಯಕ್ ದೃಷ್ಟಿ ಜೀವನು, ಜ್ಞಾನಶಕ್ತಿ ಆಯ್ತಲ್ಲ, ಮುಂದೆ ಸಮ್ಯಕ್ ದೃಷ್ಟಿ ಜೀವನು ಇಷ್ಟನ್ನು ಯಾವುದರ ಸಲುವಾಗಿ ಮಾಡುತ್ತಾನೆ? ಪ್ರಶ್ನೆ. ಉತ್ತರ ಏನು ಹೇಳಿದರು? ತನ್ನ ಶುದ್ಧತೆ ಮತ್ತು ಅದರ ನಿರಂತರ ಅಭ್ಯಾಸದ ಸಲುವಾಗಿ, ಅರ್ಥಾತ್ ವಸ್ತುವಿನ ಪ್ರಾಪ್ತಿಯ ಸಲುವಾಗಿ. ಆ ವಸ್ತುವಿನ ಪ್ರಾಪ್ತಿಯು ಯಾವುದರಿಂದ ಆಗುತ್ತದೆ? ಸ್ವ ಅನ್ಯ ರೂಪಾಪ್ತಿ ಮುಖ್ಯ, ತನ್ನ ಶುದ್ಧ ಸ್ವರೂಪದ ಲಾಭ ಮತ್ತು ಪರದ್ರವ್ಯದ ಸರ್ವಥಾ ತ್ಯಾಗದಂಥ ಕಾರಣ ಎರಡು. ಒಂದು ಸ್ವರೂಪದ ಲಾಭ, ಒಂದು ಪರದ್ರವ್ಯದ ಸಂಪೂರ್ಣ ತ್ಯಾಗ. ಮೋಕ್ಷ ಮಾರ್ಗ ನೇರ ಪಥವಿದೆ ಅಂತ ಹೇಳಿದ್ದಾರೆ. ಎಲ್ಲಿ? ಸಾಮಾಯಿಕ ಪಾಠದೊಳಗೆ. ಯಾವುದ? ದೇಹ ಬೇರೆ, ಆತ್ಮ ಬೇರೆ. ಇಷ್ಟೋಪದೇಶದೊಳಗೆ ಏನು ಹೇಳಿದ್ರು? ದೇಹ ಭಿನ್ನ, ಉದ್ಗಲ ಭಿನ್ನ. ಬೇರೇನು ಹೇಳಿದೆ ಅದೆಲ್ಲವೂ ಇದಕ್ಕೆ ವಿಸ್ತಾರ. ನೇರ ಪಥವಿದೆ ಮೋಕ್ಷ ಮಾರ್ಗ. ನೇರ ಪಥ ಯಾವುದ? ನಾನು ಒಂದು ಚೈತನ್ಯ ಸ್ವರೂಪ ಇದ್ದೇನೆ, ಉಳಿದದ್ದೆಲ್ಲ ಬೇರೆ ಇದೆ. ಅಲ್ಲಿ ದ್ರವ್ಯ ಭಾವ ನೌಕರ್ಮ ಅಂತ ಹೇಳಿ ಶಬ್ದ ಕೂಡ ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರು ಪರದ್ರವ್ಯದ ಸರ್ವಥಾ ತ್ಯಾಗ. ಪರದ್ರವ್ಯದ ಸರ್ವಥಾ ತ್ಯಾಗ ಎಲ್ಲಿ? ಜ್ಞಾನದೊಳಗ್ರಿ. ಗ್ರಹಣ ಎಲ್ಲಿ ಆಗಿದೆ? ಜ್ಞಾನದೊಳಗಾಗಿದೆ. ಪರದ್ರವ್ಯದ ದೇಹದ ಗ್ರಹಣ ಜೀವನಿಗಾಗಿದೆ, ಜ್ಞಾನದೊಳಗಾಗಿದೆ ರೀ. ಸಂಯೋಗ ಧನ ಧಾನ್ಯ ಏನೇನು ಇದೆ ಪರದ್ರವ್ಯ, ಅದ ಜ್ಞಾನದೊಳಗ ಗ್ರಹಣ ಆಗಿದೆ, ಜೀವಕ್ಕೆ ಗ್ರಹಣ ಆಗಿದೆ ರೀ, ಜ್ಞಾನದೊಳಗ. ಹಾಗಾದ್ರೆ ತ್ಯಾಗ ಎಲ್ಲಿ ಮಾಡೋದ? ಹೊರಗಿಂದ ಮಾಡೋದೇನು? ಜ್ಞಾನದೊಳಗ್ರಿ. ಜ್ಞಾನದೊಳಗ ತ್ಯಾಗ ಮಾಡಿದ ನಂತರ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ಅವುಗಳ ಪೂರ್ಣತೆಗೆ ಸಂಬಂಧಿಸಿದ ಹಾಗೆ, ಅವುಗಳ ಪೃಥಕತೆಗೆ ಸಂಬಂಧಿಸಿದ ಹಾಗೆ ಯಥಾರ್ಥತೆ ಇನ್ನೂ ಪ್ರಕಟ ರೂಪದಿಂದ ವರ್ತಿಸ್ತಿದೆ. ಅದರಿಂದ ಇನ್ನೂ ಲಾಭ ಆಗ್ತಿದೆ ಜೀವನಿಗೆ.
ಎಷ್ಟು ಮೋಹ ಮಾಡಿದ್ರೂ ಮುಗ್ಧ ಆದ್ರೂ ಕೂಡ ಪರಪದಾರ್ಥಗಳ ಪರವೇ ಇದಾವೆ. ಒಂದು ಮಾತು. ಮತ್ತೊಂದೇನ ಸಂಯೋಗದ ವ್ಯಾಖ್ಯೆ ಏನು ಹೇಳಿತ್ತು ಮೊನ್ನೆ? ವಿಯೋಗ. ಒಂದಂದ್ರ ಸಂಯೋಗ, ಎರಡು ವ್ಯಾಖ್ಯಾ. ಒಂದಂದ್ರ ಜೊತೆ ಇದೆ ಅಷ್ಟೇ, ಜೊತೆ ಇದ್ದ ಮಾತ್ರಕ್ಕೆ ನಿಂದಲ್ಲ, ನಿನ್ನದಲ್ಲ, ನಿನ್ನದಲ್ಲ. ಇನ್ನು ಜೊತೆ ಏನಿದೆಯಲ್ಲ ಅದು ಕೂಡ ಬಿಟ್ಟು ಹೋಗೋದಿದೆ. ಯಾವುದು ಜೊತೆ ಇದೆ? ದೇಹ ರೂಪದ ನೋಕರ್ಮ, ರಾಗ ರೂಪದ ಭಾವಕರ್ಮ, ದೇಹಕ್ಕೆ ಕಾರಣೀಭೂತವಾದಂಥ ದ್ರವ್ಯ ಕರ್ಮ ಜೊತೆಯಲ್ಲಿ ಇದೆ, ಆದ್ರೆ ಬೇರೆ ಇದೆ. ಬೇರೆ ಇದ್ದದ್ದನ್ನು ಏನು ಮಾಡೋದಿದೆ? ತ್ಯಾಗ ಮಾಡೋದಿದೆ. ಎಲ್ಲಿ ತ್ಯಾಗ ಮಾಡೋದಿದೆ? ಜ್ಞಾನದೊಳಗೆ ತ್ಯಾಗ ಮಾಡೋದಿದೆ. ಗ್ರಹಣ ಯಾವುದರ್ಥ ಮಾಡೋದಿದೆ? ಶುದ್ಧ ಸ್ವರೂಪದ ಲಾಭ. ಶುದ್ಧ ಸ್ವರೂಪದ ಲಾಭ ಯಾವುದರ ಸಲುವಾಗಿ ಮಾಡ್ತಾನವ? ಆ ಪ್ರಾಪ್ತಿ ಯಾವುದರಿಂದ ಆಗ್ತಿದೆ? ಶುದ್ಧ ಸ್ವರೂಪದ ಲಾಭ. ಲಾಭ ಸಂಪೂರ್ಣ ಪರದ್ರವ್ಯಗಳ ಸರ್ವಥಾ. ಇದು ಒಂದೇ ಇದೆ ರೀ, ಅಂತಿಮ ಗುರಿ ಇದು ಒಂದೇ ಇದೆ. ಉದ್ಯಮ ಈ ಗುರಿಯ ಆಧಾರದಿಂದನ ಆರಂಭ ಆಗ್ತಿದೆ. ಸಮಯ ಸಮಯಕ್ಕೆ ಇದರಿಂದನ ಜೀವನಿಗೆ ನಿರಾಕುಲ ಶಾಂತಿ, ದುಃಖ, ಭಯಗಳ ನಿವಾರಣೆ